ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡೋಣ. ಮಂತ್ಲಿ ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಕರ್ನಾಟಕ, ನ್ಯಾಷನಲ್, ಇಂಟರ್ನ್ಯಾಷನಲ್ ಎಲ್ಲ ಕೂಡ ಡಿಸ್ಕಸ್ ಮಾಡೋಣ. ನೋಡಿ, ಈ ಒಂದು ವೀಕ್ಲಿ ಅಥವಾ ಮಂತ್ಲಿ ಕರೆಂಟ್ ಅಫೇರ್ಸ್ ಅಂತ ನೋಡಿದಾಗ ನಮ್ದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ನಿಮಗೆ ಅಲ್ಲಿ ಹೋದ್ರೆ ನಿಮಗೆ ಇಲ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಬರುತ್ತೆ, ವೀಕ್ಲಿ ಕರೆಂಟ್ ಅಫೇರ್ಸ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಇರುತ್ತೆ, ಅಲ್ಲಿ ತಾವು ನೋಡ್ಕೋಬಹುದು. ಅಂಡ್ ಆಲ್ಸೋ ನಾವು ಮ್ಯಾರಥಾನ್ ವಿಡಿಯೋಸ್ ಕೂಡ ಮಾಡಿದ್ದೀವಿ. 4 ಮಂತ್ಸ್ದು, ಈ ಇಯರ್ದು ನೋಡಿಲ್ಲ ದಯವಿಟ್ಟು ನೋಡ್ಕೊಳ್ಳಿ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಅಂಡ್ ಇವೆಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ರೆ ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ, ಅಲ್ಲೂ ಕೂಡ ನಾವು ಲಿಂಕ್ಸ್ ಗಳು, ಇನ್ಫಾರ್ಮೇಶನ್ಸ್ ಗಳನ್ನ ಶೇರ್ ಮಾಡ್ತಾ ಇರ್ತೇವೆ. ಸೊ ಬನ್ನಿ, ನಾನು ತಡ ಮಾಡಲ್ಲ. ಇಲ್ಲಿ ಕ್ವಶನ್ಸ್ ಗಳ ಮುಖಾಂತರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಕನ್ನಡ, ಇಂಗ್ಲಿಷ್ ಎರಡಲ್ಲೂ ಇರುತ್ತವೆ. ಬನ್ನಿ. ಎಲ್ಲಾ ವಲಯಗಳಲ್ಲಿನ ಮಹಿಳಾ ಉದ್ಯೋಗಿಗಳಿಗೆ ತಿಂಗಳಿಗೆ 1 ದಿನದ ವೇತನ ಸಹಿತ ರಜೆ ನೀಡುವ ಮುಟ್ಟಿನ ರಜೆ ನೀತಿ 2025 ಯಾವ ರಾಜ್ಯ ಅನುಮೋದಿಸಿದೆ? ನೋಡಿ, ಇದು ಫಸ್ಟ್ ಟೈಮ್ ಈ ತರ ಕೊಡ್ತಾ ಇರೋದು. ಮೆನ್ಸ್ಟ್ರಿಯಲ್ ಲೀವ್ ಅಂತ ಅಂದ್ರೆ ತಿಂಗಳಿಗೆ 1 ದಿನ ರಜೆ ಇರುತ್ತೆ. ತಿಂಗಳಿಗೆ 1 ದಿನ ರಜಾ, ತಿಂಗಳಿಗೆ. ಓಕೆ, ಅಂದ್ರೆ ವರ್ಷಕ್ಕೆ 12 ದಿನ ರಜಾ. ಸೊ ಅಂದ್ರೆ ಯಾವುದು? ಕರ್ನಾಟಕ. ಬಟ್ ಇದು ಸ್ಪೆಷಲ್. ಬಿಹಾರ ಮತ್ತು ಒಡಿಶಾದಲ್ಲಿ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ಫಸ್ಟ್ ಟೈಮ್. ಕೇರಳದಲ್ಲಿ ಕೊಟ್ಟಿದ್ದಾರೆ. ಕೇರಳದಲ್ಲಿ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೇರಳದಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಕೊಟ್ಟಿರೋದು. ಅಂಡ್ ಬಿಹಾರ ಮತ್ತು ಒಡಿಶಾದಲ್ಲಿ ಗೌರ್ಮೆಂಟ್ಸ್ ಅಥವಾ ನಾವು ಸಾರ್ವಜನಿಕ ವಲಯ ಎಂಪ್ಲಾಯೀಸ್ ಮಾತ್ರ. ಆದ್ರೆ ಕರ್ನಾಟಕದಲ್ಲಿ ಯಾರಿಗೆ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಇಬ್ರು ಕೂಡ ಕೊಟ್ಟಿರ್ತಕ್ಕಂಥದ್ದು ಮೊದಲ ರಾಜ್ಯ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಸ್ಕಷನ್ ಮಾಡಿ ಇದನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ತಗೊಂಡಿದ್ದಾರೆ. ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ ದ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್, ಭಾರತದ ಆರಂಭಿಕ ಸ್ವತಂತ್ರ ಹೋರಾಟದಲ್ಲಿ ಒಂದು ಪ್ರಮುಖ ಘಟನೆಗಳನ್ನು ಗುರುತಿಸಲು ಭಾರತ ಸರ್ಕಾರ ಇತ್ತೀಚೆಗೆ 200 ಸ್ಮರಣಾರ್ಥ ರೂಪಾಯಿಗಳ ನಾಣ್ಯವನ್ನು ಬಿಡುಗಡೆ ಮಾಡುವುದಾಗಿ ಘೋಷಿಸಿತು. 1857 ದಂಗೆಗೆ ಸುಮಾರು 2 ದಶಕಗಳ ಮೊದಲು ನಡೆದ ಈ ಘಟನೆಯು ಕರ್ನಾಟಕದ ಧೈರ್ಯಶಾಲಿ ರಾಣಿಯ ನೇತೃತ್ವದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ನಡೆದ ಮೊದಲ ಸಶಸ್ತ್ರ ಪ್ರತಿರೋಧವನ್ನು ಒಂದನ್ನು ಸಂಕೇತಿಸಿತು. ಈ ನಾಣ್ಯವು ಏನನ್ನು ನೆನಪಿಸುತ್ತದೆ? ನೋಡಿ, ಎಷ್ಟು ಡೀಟೇಲಿಂಗ್ ಇದೆ ನಿಮ್ಗೆ. ಯಾವುದು ಕ್ವಶನ್ ಇದರಲ್ಲಿ ನಿಮ್ಗೆಲ್ಲ ಯಾಕೆ 200 ರೂಪಾಯಿ ಒಂದು ಸ್ಮರಣಾರ್ಥ ನಾಣ್ಯ ಬಿಡುಗಡೆ ಮಾಡುದು, ಕಮೊಮರೇಟಿವ್ ಕಾಯಿನ್ ಅಂತ ಕರಿತೀವಿ. ಓಕೆ, ಯಾಕೆ ಅಂದ್ರೆ 200 ವರ್ಷ ಆಯ್ತು. ಕಿತ್ತೂರು ವಿರುದ್ಧ ಬ್ರಿಟಿಷರು ದಂಗೆ ಹೇಳ್ತಾರೆ. ಓಕೆ, 1824ರಲ್ಲಿ. ಸೊ 200 ವರ್ಷ, 2024ಕ್ಕೆ 200 ವರ್ಷ ಕಂಪ್ಲೀಟ್ ಆಗಿದೆ. 1 ಇಯರ್ ಸೆಲೆಬ್ರೇಟ್ ಮಾಡಿದೀವಿ ಕರ್ನಾಟಕದಲ್ಲಿ. ಮತ್ತೆ ಕರ್ನಾಟಕದಲ್ಲಿ 3 ವರ್ಷ 3 ದಿನಗಳ ಕಿತ್ತೂರು ಉತ್ಸವನೇ ಮಾಡ್ತೀವಿ. ಅದನ್ನ ಬೇಕಾದ್ರೆ ಎಕ್ಸಾಂಪಲ್ ಕೇಳಬಹುದು. ಓಕೆ, ಭಾರತದಾದ್ಯಂತ ಸೆಲೆಬ್ರೇಟ್ ಮಾಡಿದ್ರೆ, ಭಾರತದ ಡೆಲ್ಲಿಲೂ ಕೂಡ ಎಕ್ಸಿಬಿಷನ್ಸ್ ಗಳೆಲ್ಲ ಮಾಡಿದ್ರು. ಸೊ ಹಂಗಾಗಿ ಇದು ಕಿತ್ತೂರು ರಾಣಿ ಚೆನ್ನಮ್ಮನ ವಿಜಯದ ಒಂದು 200ನೇ ವಾರ್ಷಿಕೋತ್ಸವ. ಅದಕ್ಕೆ 200 ರೂಪಾಯಿ ಸ್ಮರಣಾರ್ಥ ಕಾಯಿನ್ ಬಿಡುಗಡೆ ಮಾಡಿದ್ರೆ, ನಿಮಗೆ ಕಾಯಿನ್ ಬಗ್ಗೆ ಕೂಡ ಕ್ವಶನ್ಸ್ ಕೇಳಬಹುದು. ಐ ವಿಲ್ ಶೋ ಯು. ಈ ತರ ಇದೆ, ಹಿಂದೆ 200 ರೂಪಾಯಿ ಇದೆ, ದೇವನಗರಿ ಸ್ಕ್ರಿಪ್ಟ್ ಮತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇಲ್ಲಿ ರಾಣಿ ಚೆನ್ನಮ್ಮ ವಿಕ್ಟರಿ ಅಟ್ ಕಿತ್ತೂರು ಅಂತಿದೆ. 1824, 2024. ಇದು ಒಂದು ಕ್ವಾರ್ಟರ್ 4 ರೀತಿಯಾದ ಒಂದು ಅಲಾಯ್ಗಳನ್ನ ಯೂಸ್ ಮಾಡಿದೆ. ಸಿಲ್ವರ್ 50% ಇದೆ, ಕಾಪರ್ 40%, ನಿಕ್ಕಲ್ 5%, ಜಿಂಕ್ 5% ಇದರಲ್ಲಿದೆ. ಸತ್ಯಮೇವ ಜಯತೆ ಇದೆ, ಭಾರತ್ ಇಂಡಿಯಾ ಅಂತ ಇದೆ, ಮತ್ತೆ ಅಶೋಕ, ಲಯನ್ಸ್ ಕ್ಯಾಪಿಟಲ್ ಆಫ್ ಅಶೋಕದ ಫೀಚರ್ಸ್ ಗಳು ಅದರಲ್ಲಿ ಇದೆ. ನೋಡಬಹುದು, ಈ ತರ ಇದೆ ಕಾಯಿನ್. ಓಕೆ, ಸೊ ಇದೊಂದು ವೆರಿ ಇಂಪಾರ್ಟೆಂಟ್. ಮತ್ತೆ ಕಿತ್ತೂರು ಉತ್ಸವ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ, 3 ದಿನ ಆಚರಣೆ ಮಾಡ್ತಕ್ಕಂಥದ್ದು. ಸೊ ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮದ ಬಗ್ಗೆ ನಿಮಗೆ ಎಕ್ಸಾಂಪಲ್ ಕೇಳಬಹುದು. ಸೊ ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು? ಅವರು ಕಗತಿಯಲ್ಲಿ ಹುಟ್ಟೋದು. 1778ರಲ್ಲಿ ಅವರು ಕಿತ್ತೂರು ರಾಜ ಮಲ್ಲಸರಾಜ ಮದುವೆ ಆಗ್ತಾರೆ. ಅವನ ಪತಿ ನಿಧನ ಆದ್ಮೇಲೆ ಅವ್ರ ಚಿಕ್ಕ ಮಗ ಶಿವಲಿಂಗ ರುದ್ರ ಸಿಂಹಾಸನ ಹೇಳ್ತಾರೆ. ಅವರು ಒಂದು ನಂತರದ ಕಾಲಗಳಲ್ಲಿ ನಿಧನ ಆದಾಗ ಸೊ ಇವರು ದತ್ತುಪುತ್ರ ಅಂತ ತಗೊಂಡು ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆದ್ರೆ ನಿಮ್ಗೆ ಗೊತ್ತಿದೆ, ಬ್ರಿಟಿಷರು ಏನೋ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟರ್ ಆಫ್ ಲ್ಯಾಬ್ಸ್ ಸಿದ್ಧಾಂತವನ್ನು ಮಂಡಿಸಿ ಅದರ ಪ್ರಕಾರ ಇದನ್ನ ವಶಪಡಿಸ್ಕೊಳಕ್ ಬರ್ತಾರೆ. ಆಗ ಮೊದಲ ಯುದ್ಧದಲ್ಲಿ ಗೆಲ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ. ತಾತ್ಕಾಲಿಕ ಆಗಿರುತ್ತೆ. ಅಂದ್ರೆ ಇನ್ನು ಯಾರ ವಿರುದ್ಧ? ಜಾನ್ ಠಾಕ್ರೆ ವಿರುದ್ಧ. ಧಾರವಾಡದಲ್ಲಿ ನಡೆಯುತ್ತೆ. ಅದೇ ಒಂದು 3 ತಿಂಗಳು ಬಿಟ್ಟು ಪುನಃ ಡಿಸೆಂಬರ್ ಬರ್ತಾರೆ ಕರ್ನಲ್ ಡಿಕನ್ ನೇತೃತ್ವದಲ್ಲಿ. ಅವಾಗ ಕಿತ್ತೂರು ಕೋಟೆಯನ್ನು ವಶಪಡಿಸ್ಕೊಂಡು ಒತ್ತೆಯಾಗಿ ಇಟ್ಕೋತಾರೆ. ಜೈಲಿನಲ್ಲಿ ಇರ್ತಾರೆ ಅವರು. ನಿಮ್ಗೆ ಗೊತ್ತಿದೆ, ಬೈಲೊಂಗಲ ಕೋಟೆಯಲ್ಲಿ ಅಲ್ಲಿ ಅನಾರೋಗ್ಯದಿಂದ ನಿಧನ ಆಗ್ತಾರೆ. ಸೊ ಇವ್ರ ಬಗ್ಗೆ ಕೇಳಬಹುದು ಎಕ್ಸಾಮ್ಗಳಲ್ಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಸ್ನೇಹಿತರೆ. ಅಂಡ್ ಕಾಯಿನ್ ಬಗ್ಗೆನೇ ಕೇಳಬಹುದು. ಅದಕ್ಕೆ ನಾನು ಕಾಯಿನ್ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಓಕೆ, ಅದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಡೋಣ, ಅಂತಾರಾಷ್ಟ್ರೀಯ ನೇರಳೆ ಉತ್ಸವ. ಇದು ಯಾರು ಇದು? ವಾಟ್ ಇಸ್ ದ ಪರ್ಪಸ್ ಆಫ್ ಪರ್ಪಲ್ ಫೆಸ್ಟ್ ಅಂತ? ಪರ್ಪಲ್ ಫೆಸ್ಟ್ ಯಾರಿಗೆ ಇರ್ತಕ್ಕಂಥದ್ದು? ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಏನ್ ಕರಿತೀವಿ, ಏಬಲ್ಡ್ ಪರ್ಸನ್ ಅಂತ ಏನ್ ಕರಿತೀವಿ. ಇಂಟರ್ನ್ಯಾಷನಲ್ ಪರ್ಪಲ್ ಫೆಸ್ಟ್ ಅಂತ ಹೇಳಿ ಆಯೋಜನೆ ಮಾಡಿದ್ದು ಗೋವಾದಲ್ಲಿ. ಓಕೆ, ಇಂಟರ್ನ್ಯಾಷನಲ್ ಇದು. ಫೈನ್, ಇವಾಗ್ಲಿಂದಲ್ಲ. ಸೊ ಗೋವಾ ಅಂದ್ರೆ ಪಣಜಿ. ಫೈನ್ ಸರ್. ಸೊ ಇದು ಇಲ್ಲಿ ಏನಾಗುತ್ತೆ ಅಂದ್ರೆ, ಅವರು
ನಾವು ಎಂಪವರ್ಮೆಂಟ್ ಸಬಲೀಕರಣ ಮಾಡಬೇಕು. ಓಕೆ, ಯಾರಿಗೆ? ಪರ್ಸನ್ ವಿತ್ ಡಿಸಬಿಲಿಟಿ ಅವ್ರಿಗೆ ಆಕ್ಸೆಸಬಲ್ ಕೊಡಬೇಕು. ಈಗ ರೋಡಲ್ಲಿ, ರಸ್ತೆಯಲ್ಲಿ, ಬಿಲ್ಡಿಂಗ್ಗಳಲ್ಲಿ ಎಲ್ಲ ಕಡೆ ಅವರು ವೀಲ್ ಚೇರಲ್ಲಿ ಹೋಗೋರಿಗೆ ಅಥವಾ ವಯಸ್ಸಾದವ್ರಿಗೆ, ಡಿಸಬಿಲಿಟಿ ಇರೋರಿಗೆ ಎಲ್ಲರಿಗೂ ಆಕ್ಸೆಸಬಲ್ ಕೊಡಬೇಕು. ಮತ್ತೆ ಅವ್ರಿಗೆ ಎಂಪವರ್ಮೆಂಟ್, ಅವ್ರ ಕಾಲ್ ಮೇಲೆ ಅವ್ರ ಕಾಲ್ ನಿಂತ್ಕೊಳ್ಳೋಕೆ, ಇನ್ ದ ಸೆನ್ಸ್ ಕಾಲ್ ಇಲ್ಲ ಅಂದ್ರೂ ಕೂಡ ಅವರು ಅಂದ್ರೆ ಒಂದಷ್ಟು ಫಿಸಿಬಿಲಿಟಿ ಅಂದ್ರೆ ಮೋಟಾರ್ ಒಂದು ಡಿಸಬಿಲಿಟಿ ಇರ್ತಕ್ಕಂಥವ್ರಿಗೆ, ಓಕೆ, ಅಂತವರು ತಮ್ಮ ಒಂದು ಸಂಪಾದನೆಯಲ್ಲಿ ತಮ್ಮ ಜೀವನ ನಡ್ಕೊಳ್ಳೋಕೆ ಮತ್ತೆ ಅವ್ರಿಗೆ ಆಕ್ಸೆಸಬಲ್, ಅವ್ರು ಇಂಡಿಪೆಂಡೆಂಟ್ ಆಗಿರ್ಬೇಕಾದ್ರೆ ಏನೇನು ಮಾಡಬೇಕು, ಸೋಷಿಯಲ್ ಇಂಟಿಗ್ರೇಷನ್ ಹೆಂಗಿರ್ಬೇಕು, ಆಕ್ಸೆಸಿಬಿಲಿಟಿ ಹೆಂಗಿರ್ಬೇಕು, ಇದ್ರ ಬಗ್ಗೆ ಎಲ್ಲ ಅಲ್ಲಿ ಕೊಡ್ತಾರೆ. ಅದಕ್ಕೆ ಅಲ್ಲಿ ಪರ್ಪಲ್ ಸ್ಟ್ರೀಟ್ ಅಂತಾನೆ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಹೆಂಗಿರ್ಬೇಕು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಝೋನ್, ಅವ್ರಿಗೆ ಏನೇನು ಚಾಲೆಂಜಸ್ ಇರುತ್ತೆ ನಾರ್ಮಲ್ ಒಂದು ರಸ್ತೆಗಳಲ್ಲಿ, ಅದನ್ನ ಹೆಂಗ್ ಓವರ್ಕಮ್ ಮಾಡಬೇಕು ಅನ್ನೋದು ಅಲ್ಲೆಲ್ಲ ಅವ್ರಿಗೆ ಫ್ರೆಂಡ್ಲಿ ಇರೋ ನೇಚರ್ ಅಲ್ಲಿ ಮಾಡಿರ್ತಾರೆ. ಸೊ ಈ ತರ ಪರ್ಪಲ್ ರೈನ್ ಅಂದ್ರೆ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಈ ತರ ಬೇರೆ ಬೇರೆ ಗೇಮ್ಸ್ಗಳು ಇವೆಲ್ಲ ಮಾಡಿರ್ತಕ್ಕಂಥದ್ದು. ಇದು ಇಂಟರ್ನ್ಯಾಷನಲ್ ಒಂದು ಪರ್ಪಲ್ ಫೆಸ್ಟಿವಲ್ ಗೋವಾದಲ್ಲಿ ನಡೀತಕ್ಕಂಥದ್ದು. ಯಾಕೆ? ಪರ್ಸನ್ ವಿತ್ ಡಿಸಬಿಲಿಟಿ ಅವ್ರಿಗೆ ಎಂಪವರ್, ಸಬಲೀಕರಣ, ಆಕ್ಸೆಸಿಬಿಲಿಟಿ, ಇಂಟಿಗ್ರೇಷನ್, ಅವರು ಸಮಾಜಕ್ಕೆ ಹೊರಗೆ ತರಕ್ಕೋಸ್ಕರ. ಫೈನ್, ನೆಕ್ಸ್ಟ್ ಬರ್ತೀನಿ. ಮಾಲಿನ್ಯವನ್ನು ಕಡಿಮೆ ಮಾಡಲು ಮತ್ತು ಹಿಮಾಲಯ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಉತ್ತರಾಖಂಡ ಸರ್ಕಾರವು ಇತರ ರಾಜ್ಯಗಳಿಂದ ಪ್ರವೇಶಿಸುವ ವಾಹನಗಳ ಮೇಲೆ ಹಸಿರು ತೆರಿಗೆಯನ್ನು ಪರಿಚಯಿಸಿದೆ. ಈ ವ್ಯವಸ್ಥೆಯು ಯಾವ ದಿನಾಂಕದ ಜಾರಿಗೆ ಬರ್ತದೆ ನೋಡಿ? ಗ್ರೀನ್ ಟ್ಯಾಕ್ಸ್ ಕೇಳ್ತಾನೆ, ಸಿಂಪಲ್. ಗ್ರೀನ್ ಟ್ಯಾಕ್ಸ್ ಯಾವಾಗಿಂದ ಬರುತ್ತೆ? ಉತ್ತರಾಖಂಡದಲ್ಲಿ ಡಿಸೆಂಬರ್ 1, 2025 ಬರುತ್ತೆ. ಅಂದ್ರೇನು? ಹಿಮಾಲಯದ ನೇಚರ್ ಒಳಗ್ ಬಂದ್ರೆ ಮಾಲಿನ್ಯ ಉಂಟು ಮಾಡ್ತಾರೆ. ಹಾಗಾಗಿ ಒಂದಷ್ಟು ಜಾಸ್ತಿ ಟ್ಯಾಕ್ಸ್ ಗಳನ್ನ ಕೊಡ್ತಕ್ಕಂಥ. ಫಾರ್ ಎಕ್ಸಾಂಪಲ್, ಟ್ಯಾಕ್ಸಿ ರೇಟ್ಸ್, ವೆಹಿಕಲ್ ಎಂಟ್ರಿ ಆದ 80 ರೂಪಾಯಿ ಫಾರ್ ಸ್ಮಾಲ್ ಸ್ಪಂಚರ್ ವೆಹಿಕಲ್, 250 ರೂಪಾಯಿ ಸ್ಮಾಲ್ ಗೂಡ್ಸ್ ಕ್ಯಾರಿಯರ್ ಎಂಟ್ರಿ ಆದ್ರೆ 140 ರೂಪಾಯಿ ಕೊಡಬೇಕು ಅವ್ರಿಗೆ. ಓಕೆ, ಇದನ್ನ ಇಟ್ಕೊಂಡು ಅವ್ರು ಎನ್ವೈರನ್ಮೆಂಟಲ್ ಡೆವಲಪ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಟ್ಯಾಕ್ಸ್ ವಿಧಿಸ್ತಾರೆ. ಅಂಡ್ ಆಲ್ಸೋ ಇದು ಎಲ್ಲಾ ರಾಜ್ಯದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಕರ್ನಾಟಕದಲ್ಲಿಲ್ವಾ ಇದೆ, ತೆಲಂಗಾಣದಲ್ಲಿಲ್ವಾ ಇದೆ, ಆಂಧ್ರದಲ್ಲಿಲ್ವಾ ಇದೆ, ಮಹಾರಾಷ್ಟ್ರದಲ್ಲಿಲ್ವಾ ಇದೆ, ಉತ್ತರ ಪ್ರದೇಶದಲ್ಲಿಲ್ವಾ ಇದೆ, ಜಾರ್ಖಂಡದಲ್ಲಿಲ್ವಾ ಇದೆ. ಅಂದ್ರೆ ಇಲ್ಲಿ ಬೇರೆ ರೀತಿಯ, ಅಲ್ಲಿ ಪರ್ಪಸ್ ಬೇರೆ. ಅಂದ್ರೆ ಓವರ್ ಆಲ್ ಇದು ಒಂದೇ, ಅವರು ಇಂಪ್ಲಿಮೆಂಟ್ ಮಾಡೋದ ರೀತಿ ಬೇರೆ. ಅಲ್ಲಿ ಏನಿದೆ, ಆಟೋಮೆಟಿಕ್ ನಂಬರ್ ಪ್ಲೇಟ್ ರಿಕಗ್ನೈಸೇಷನ್ ಒಂದು ಕ್ಯಾಮ್ರಾಗಳನ್ನ ಅಳವಡಿಸಿರ್ತಾರೆ, ಅದರಿಂದ ಮುಖಾಂತರ ಅವ್ರು ಮಾಡ್ತಕ್ಕಂಥದ್ದು. ಅದೇ ಕರ್ನಾಟಕದಲ್ಲಿ ಯಾವ ತರ ಅಂದ್ರೆ ಗ್ರೀನ್ ಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ನಿಮ್ಗೆ FC ಸರ್ಟಿಫಿಕೇಟ್ ಹೋಗ್ತೀರಾ, ಫಿಟ್ನೆಸ್ ಸರ್ಟಿಫಿಕೇಟ್ 15 ವರ್ಷ ಆಗಿದ್ರೆ ವೆಹಿಕಲ್, ಪ್ರೈವೇಟ್ ವೆಹಿಕಲ್ ಆದ್ರೆ ಕಾರು, ನಿಮ್ ಸ್ಕೂಟರ್ಗಳು. ಅದೇ ನಿಮಗೆ ಕಮರ್ಷಿಯಲ್ ಆದ್ರೆ 8 ವರ್ಷ, ಗೂಡ್ಸ್ ಆ ತರದೆಲ್ಲ 8 ವರ್ಷ ಆಗಿದ್ರೆ ಅವ್ರು FC ಮಾಡ್ಸಕ್ ಹೋಗ್ತಿರಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಅಥವಾ RC FC ಮಾಡ್ಸಕ್ ಹೋಗ್ತಿರಲ್ಲ, ಅವಾಗ ನಿಮಗೆ ಇದಾದ್ರೆ 20-25% ಅಷ್ಟು ರೋಡ್ ಟ್ಯಾಕ್ಸ್ ನ ಎಕ್ಸ್ಟ್ರಾ ಕಲೆಕ್ಟ್ ಮಾಡೋದು. 15 ವರ್ಷ ಆಗಿರೋ ಗಾಡಿ FC ಮಾಡಿಸ್ಬೇಕಾದ್ರೆ ಅವ್ರಿಗೆ ಒಂದು ಅಪ್ ಟು 50% ಅಷ್ಟು ರೋಡ್ ಟ್ಯಾಕ್ಸ್ ನ ಇದು ಮಾಡೋದು, ಈ ತರದ್ದು ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಭಾರತೀಯ ಮೂಲದ ಇತಿಹಾಸಕಾರ ಸುನಿಲ್ ಅಮೃತ್ ತಮ್ಮ ಪುಸ್ತಕಕ್ಕೆ 2025 ಬ್ರಿಟಿಷ್ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿ ಗೆದ್ದಿದ್ದಾರೆ. ಅವರು ಅತ್ಯುತ್ತಮ ಕಾಲ್ಪನಿಕವಲ್ಲದ ಕೃತಿಗಾಗಿ 25,000 ಪೌಂಡ್ ಅಥವಾ ಏನ್ ಹೇಳ್ತೀವಿ ಬ್ರಿಟಿಷ್ UK ಇದು ಅಷ್ಟು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಸುನಿಲ್ ಅಮೃತ್ ಅವರು 2025 ಬ್ರಿಟಿಷ್ ಅಕಾಡೆಮಿ ಪುಸ್ತಕ ಪ್ರಶಸ್ತಿಯನ್ನು ಪಡೆದ ಪುಸ್ತಕದ ಶೀರ್ಷಿಕೆ ಏನು ಅಂತ. ಅಂದ್ರೆ ಇವರು ಭಾರತ ಮೂಲದವರು. ಅವ್ರ ತಂದೆ ಅವಾಗ್ಲೇ ಹೋಗಲ್ಲಿ ಕೀನ್ಯಾದಲ್ಲಿ ಅಲ್ಲಿ ಹುಡ್ತಾರೆ, ಕೀನ್ಯಾದಲ್ಲಿ ನೆಲೆಸಿರ್ತಾರೆ. ಅವರು UK ನೋಡಿ, ನಿಮಗೆ ದಿಸ್ ಮ್ಯಾನ್ ಬುಕ್ಕರ್ ದಟ್ ಈಸ್ ಡಿಫ್ರೆಂಟ್. ಇದು ಬ್ರಿಟಿಷ್ ಅಕಾಡೆಮಿ ಬುಕ್ ಪ್ರೈಸ್. ಇದು ಓಕೆ, ಬ್ರಿಟಿಷ್ ಅಕಾಡೆಮಿ ಬುಕ್ ಪ್ರೈಸ್ ಅಂತ ಕರಿತೀವಿ. ಈ ಪುಸ್ತಕ ಯಾವುದು ಅಂತಂದ್ರೆ ಎನ್ವೈರನ್ಮೆಂಟ್, ಅಂದ್ರೆ ಇದು ನಾನ್ ಫಿಕ್ಷನ್, ಕಾಲ್ಪನಿಕವಲ್ಲದ, ಅಂದ್ರೆ ರಿಯಾಲಿಟಿ ಬೇಸಿಸ್ ಮೇಲೆ ಬರೀಬೇಕು. ಓಕೆ, ಸೊ ರಿಯಾಲಿಟಿ ಬೇಸಿಸ್ ಅಂದ್ರೆ ಏನು? ಇತಿಹಾಸದಲ್ಲಿ ಏನಾಗಿದೆ, ಈಗೇನಿದೆ, ಆತರ ಯಾವ್ದು ರಿಯಾಲಿಟಿ ಇಟ್ಕೊಂಡು ಬರೀಬೇಕು ವಿತ್ ಅವರು ಅದಕ್ಕೆ ಪ್ರೂಫ್ಸ್ ಎಲ್ಲ ಅಲ್ಲಿ ಹಾಕಿರ್ತಾರೆ. ಇವರು ದ ಬರ್ನಿಂಗ್ ಅಂತಕ್ಕಂತ ಒಂದು ಪುಸ್ತಕ ಬರ್ದಿರ್ತಕ್ಕಂಥ, ಇವರು ಭಾರತೀಯ ಮೂಲದವರು ಅನ್ನೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಓಕೆ, ಇವರು ಕರೆಂಟ್ಲಿ ಪ್ರೊಫೆಸರ್ ಆಫ್ ಹಿಸ್ಟ್ರಿ ಯಾಲೆ ಯೂನಿವರ್ಸಿಟಿಲಿ ಇಷ್ಟ ಆಗಿದ್ರೆ. ಈ ವಾಸ್ ಬಾರ್ನ್ ಇನ್ ಕೀನ್ಯಾ, ರೈಸ್ಡ್ ಇನ್ ಸಿಂಗಾಪುರ್ ಅಲ್ಲಿ ಓದು, ಎಜುಕೇಟೆಡ್ ಇನ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ. ಓಕೆ, ವರ್ಕಿಂಗ್ ಇನ್ ಪ್ರೊಫೆಸರ್ ಆಸ್ ಎ ಪ್ರೊಫೆಸರ್ ಇನ್ ಯಾಲೆ ಯೂನಿವರ್ಸಿಟಿ. ಓಕೆ, ಇವ್ರು ಏನು ಇದು ಅಂತಂದ್ರೆ ಎನ್ವೈರನ್ಮೆಂಟ್ 500 ವರ್ಷಗಳಿಂದ ಹೆಂಗೆ ಚೇಂಜ್ ಆಗ್ತು ಅಂತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಈ ಒಂದು ಪುಸ್ತಕದ ಹೆಸರು ದ ಬರ್ನಿಂಗ್ ಅರ್ತ್ ಅಂತ ಇವ್ರಿಗೆ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಇದನ್ನ ಸಿಂಪಲ್ ಆಗಿ ತಿಳ್ಕೊಳ್ಳಿ ಸಾಕು. ಅಂಡ್ ಆಲ್ಸೋ ರೀಸೆಂಟ್ ಬೇರೆ ಬೇರೆ ಅವಾರ್ಡ್ ಇದೆ. ವರ್ಲ್ಡ್ ಬೆಸ್ಟ್ ಕನ್ಸ್ಯೂಮರ್ ಬ್ಯಾಂಕ್ ಅವಾರ್ಡ್ SBI ಬಂದಿದೆ. ಅದು ಮುಂದೆ ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ. ಬೆಸ್ಟ್ ಬ್ಯಾಂಕ್ ಇಂಡಿಯಾ ಗ್ಲೋಬಲ್ ಫೈನಾನ್ಸ್ ನ ಹಾಗೆ SBI ಬ್ಯಾಂಕ್ ಕೊಟ್ಟಿದ್ದಾರೆ. ಹಾಗೆ IUCNs, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೂ ಒಂದು ಕ್ವಶನ್ ತಗೊಂಡು ನೋಡೋಣ. ಕಾಜಿರಂಗದ ನ್ಯಾಷನಲ್ ಪಾರ್ಕ್ ನ ಡೈರೆಕ್ಟರ್ ಆಗಿರ್ತಾರೆ ಸೊನಾಲಿ ಘೋಷ್ ಅವ್ರಿಗೆ ಸಿಕ್ಕಿದೆ IUCN ಕೆಂಟನ್ ಆರ್ ಮಿಲ್ಲರ್ ಅವಾರ್ಡ್. ಓಕೆ, ಅವರು ಎನ್ವೈರನ್ಮೆಂಟ್ ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ. ಮಿಸ್ಟ್ರೆಸ್ ಯೂನಿವರ್ಸ್ ನೋಡಿ, ಫಸ್ಟ್ ಟೈಮ್ ಮಿಸ್ಟ್ರೆಸ್ ಯೂನಿವರ್ಸ್ ಸಿಕ್ಕಿರ್ತಕ್ಕಂಥದ್ದು ಶೆರ್ರಿ ಸಿಂಗ್ ಅವರಿಗೆ. ಓಕೆ, ಸೊ ಭಾರತದವರು. ಸೊ ಹಾಗಾಗಿ ಇಂಥದ್ದು ಕ್ವಶನ್ಸ್ ಗಳು ಬರ್ಬೋದು. ನೆಕ್ಸ್ಟ್, ಇತ್ತೀಚೆಗೆ ಸಣ್ಣ ಪುಟ್ಟ ಸ್ಫೋಟಗಳಿಗೆ ಸಾಕ್ಷಿಯಾದ ತಾಲ್ ಜ್ವಾಲಾಮುಖಿ ಕೇಳಿದೆ ನೋಡಿ. ಇದು ಜ್ವಾಲಾಮುಖಿ ಬಗ್ಗೆ ಕೇಳ್ತಾನೆ, ಒಂದಿಸಿ ಬರೆಯೋದಕ್ಕೆ ಕೇಳ್ತಾನೆ. KE ಆಗಿರ್ಬೋದು, KPSC ಗಳಲ್ಲಿ. ಓಕೆ, ಸಿಂಪಲ್ ಇರುತ್ತೆ ಕ್ವಶನ್ಸ್ ಗಳು. ಸೊ ಇದು ಈ ಒಂದು ಲಾಸ್ಟ್ ಮಂತ್ಸ್ ಅಲ್ಲಿ ನೀವು ನೋಡಿದ್ರೆ
ಏನೋ ಅಕ್ಟೋಬರ್ ನವೆಂಬರ್ನ ಆಸುಪಾಸಲ್ಲಿ, ಸೆಪ್ಟೆಂಬರ್ ತುಂಬಾ ಆಗಿವೆ, ಸಣ್ಣ ಪುಟ್ಟದಲ್ಲಿ ಆಗಿದೆ, ಭಾರತದಲ್ಲೂ ಆಗಿದೆ. ಸೊ ಹಾಗಾಗಿ 4-5 ಒಂದಿಸಿ ಬರೆಯಲಿಕ್ಕೆ ಕೇಳುವಂತ ಚಾನ್ಸಸ್ ಇರ್ತವೆ. ಇಲ್ಲಿ ನೋಡೋದಾದ್ರೆ ತಾಲ್ ಬಂದು ನಿಮಗೆ ಫಿಲಿಪೈನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ನೋಡಿ ಫಿಲಿಪೈನ್ಸ್ ನ ಈ ಒಂದು ಯಾವ ಪ್ರಾವಿನ್ಸಸ್ ಹೇಳ್ತೀರಾ, ಎಲ್ಲಿ ಬರುತ್ತೆ ಫಿಲಿಪೈನ್ಸ್ ನ ಪ್ರಾವಿನ್ಸಸ್ ಯಾವ್ದು ಹೇಳ್ತೀರಾ? ಬಟಂಗಾಸ್ ಪ್ರಾವಿನ್ಸಸ್ ಅಲ್ಲಿ. ಓಕೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ, ಜಸ್ಟ್ ನಿಮಗೆ ಜ್ವಾಲಾಮುಖಿ ಹೆಂಗಾಗುತ್ತೆ ಜಿಯೋಗ್ರಫಿ ಓದ್ಕೋಬೇಕಾಗತ್ತೆ, ಯಾವ ಕಾರಣಗಳಿಂದ ಆಗುತ್ತೆ ಅಂತ ಅದನ್ನ ಕೇಳಬಹುದು, ಅಥವಾ ಕರೆಂಟ್ ಅಫೇರ್ ಅಂತ ನೋಡಿದಾಗ ಈ ಲೊಕೇಶನ್ಸ್ ಕೇಳಬಹುದು. ಅದೇ ತರ ಇನ್ನೊಂದು ತಗೋತೀನಿ, ಕ್ರೊನೆಟ್ಸ್ಕೋ ಜ್ವಾಲಾಮುಖಿ ಎಲ್ಲಿ ಬರುತ್ತೆ ಅಂತ. ಕ್ರೊನೆಟ್ಸ್ಕಿ, ಓಕೆ, ಎಲ್ಲಿ ಬರುತ್ತೆ ಇದು ಹೇಳ್ತೀರಾ? ರಷ್ಯಾನ ಇಂಡೋನೇಷಿಯಾನ? ಎಸ್, ರಷ್ಯಾದಲ್ಲೇ ಬರ್ತಕ್ಕಂಥದ್ದು. ಅಗೇನ್ ಇಲ್ಲಿ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಓಕೆ, ಜಸ್ಟ್ ನಿಮ್ಗೆ ಒಂದು ಕೇಳಿದ್ರೆ ಹೊಂದಿಸಿ ಬರೀಲಿಕ್ಕೆ ಕೇಳ್ತಾನೆ, ಅಥವಾ ಇದ್ರ ಬಗ್ಗೆ ಕೇಳೋದಾದ್ರೆ ನಿಮ್ಗೆ ಜಿಯೋಗ್ರಫಿ ರಿಲೇಟೆಡ್ ಹೆಂಗ್ ಜ್ವಾಲಾಮುಖಿ ಆಗುತ್ತೆ ಅದರ ಫೀಚರ್ಸ್, ಓಕೆ, ಅದಂತದ್ ಕೇಳ್ತಾನೆ. ಸ್ಟ್ರಕ್ಚರ್ ಆಫ್ ದ ಇದು ಜ್ವಾಲಾಮುಖಿ ರಚನೆ ಅಂತದ್ ಕೇಳ್ತಾನೆ. ನೆಕ್ಸ್ಟ್, ಇತ್ತೀಚೆಗೆ ಸ್ಫೋಟಗೊಂಡ ಬರಟಾಂಗ ಮಣ್ಣಿನ ಜ್ವಾಲಾಮುಖಿ ಭಾರತದ ಯಾವ ಪ್ರದೇಶದಲ್ಲಿದೆ? ನೋಡಿ, ಇದು ಮಣ್ಣಿನ ಜ್ವಾಲಾಮುಖಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರ್ಬೋದು ನಿಮಗೆ. ಮಡ್ ವಾಲ್ಕೆನೋ ತುಂಬಾ ವರ್ಷದಿಂದ ಆಗಿರಲಿಲ್ಲ, ಬಟ್ ಈಗ ಪುನಃ ಅದು ಆಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ಬರೀ ಮಣ್ಣು ಬರುತ್ತೆ ಅಲ್ಲಿ. ಓಕೆ, ಗ್ಯಾಸ್ ರಿಲೀಸ್ ಆಗುತ್ತೆ, ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಮಣ್ಣುಗಳು ಬರ್ತವೆ ಅಲ್ಲಿ. ಸೊ ಆ ತರದ್ದು 3-4 ಮೀಟರ್ ಹೈ ಮಡ್ ಸ್ಪ್ರೆಡ್ ಆಗಿದೆ. 20 ವರ್ಷದಿಂದ ಇರಲಿಲ್ಲ, ಇವಾಗ ಅದು ವಾಪಸ್ ಅದಾಗಿದೆ. ಓಕೆ, ಇದು ಎಲ್ಲಿ ಬರುತ್ತೆ? ಫ್ಲೋಟ್ ಬ್ಲೇರ್ ಇಂದ 150 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಐಲ್ಯಾಂಡ್ ಅಲ್ಲಿ ಬರುತ್ತೆ. ಬರಟಂಗ ಐಲ್ಯಾಂಡ್ ಅಂತ ಇದೆಯಲ್ಲ, ಇಲ್ಲಿ ಬರ್ತಕ್ಕಂಥದ್ದು ಮಡ್ ವಾಲ್ಕೆನೋ ಈ ತರ. ಓಕೆ, ಇಲ್ಲಿ ಅಂಡಮಾನ್ ನಿಕೋಬಾರ್, ಅಂಡಮಾನ್ ಇಂದ 150 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್, ಬೊನಾಫಿ ಲೆದರ್ ಜೊತೆಗಿನ ಕೆಲಸಕ್ಕಾಗಿ ಯುಎನ್ಇಪಿ ಯಂಗ್ ಅಥವಾ ಯಂಗ್ ಚಾಂಪಿಯನ್ಸ್ ಆಫ್ ದ ಅರ್ತ್. ನೋಡಿ, ಇದು ಯಂಗ್ ಚಾಂಪಿಯನ್ಸ್ ಆಫ್ ದ, ಈ ತರ ಕ್ವಶನ್ಸ್ ಬಂದಿವೆ. ಚಾಂಪಿಯನ್ಸ್ ಆಫ್ ದ ಅರ್ತ್ ಕೇಳ್ತಾನೆ ಅಥವಾ ಯಂಗ್ ಚಾಂಪಿಯನ್ಸ್ ಆಫ್ ದ ಅರ್ತ್ ಕೇಳ್ತಾನೆ. ಲಾಸ್ಟ್ ಇಯರ್ ಕೇಳಿದ್ನಲ್ಲ, ಚಾಂಪಿಯನ್ಸ್ ಆಫ್ ದ ಅರ್ತ್ UNEP ಯಾರಿಗೆ ಬಂದಿತ್ತು ಹೇಳ್ತೀರಾ? ಫಟಾಫಟ್ ಅಂತೇಳಿ ಕಾಮೆಂಟ್ ಮಾಡಿ ನೋಡೋಣ, ಯಾರಿಗೆ ಬಂದಿತ್ತು? ವೆರಿ ಫೇಮಸ್. ನಿಮಗೆ ಕ್ಲೂ ಕೊಡೋದಾದ್ರೆ, ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಕೂಡ ಅವ್ರದ್ದು ಫೇಮಸ್ ಇದೆ. ಯಾರು ಹೇಳಿ ನೋಡೋಣ. ಸೊ ಈಗ ಇದ್ರ ಬಗ್ಗೆ ಮಾತಾಡೋದ್ರೆ, ಜಿನಾಲಿ ಮೋದಿ ಇವರು ನೋಡಿ, ಹೆಂಗ್ ಅಂದ ತಕ್ಷಣ ಇಲ್ಲಿ ಅಂಡರ್ 30 ಇರೋಂಥವ್ರಿಗೆ ಕೊಡ್ತಕ್ಕಂಥದ್ದು 2017 ಸ್ಥಾಪನೆ ಆಗಿದೆ. ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಕೊಡ್ತಕ್ಕಂಥದ್ದು $20,000 ಅವ್ರಿಗೆ ಸಿಗುತ್ತೆ. 3 ಜನನ ಗುರುತು ಮಾಡಿದ್ರೆ, ಒಬ್ರು ಜಿನಾಲಿ ಮೋದಿ ಭಾರತದವರು, ಅವರು ಬೊನಾಫಿ ಲೆದರ್ ಅಂತಕ್ಕಂಥದ್ದು. ಇವರು ಈಗ ಲೆದರ್ ಐಟಮ್ಸ್ ನ ನೀವು ಈಗ ಪರ್ಸು ಆ ತರದೆಲ್ಲ ಮಾಡ್ಬೇಕಾರೆ ಪ್ಯೂರ್ ಲೆದರ್ ತಗೋತಾರೆ, ಪ್ರೊಸೆಸಿಂಗ್ ಮಾಡಬೇಕು, ಅದರಿಂದ ಕೆಮಿಕಲ್ ಹಾಕ್ತಾರೆ, ಕೆಮಿಕಲ್ ಇಂದ ವೇಸ್ಟ್ ಆಗುತ್ತೆ, ಮತ್ತೆ ಎನ್ವೈರನ್ಮೆಂಟಲ್ ಇಶ್ಯೂಸ್ ಗಳೆಲ್ಲ ಆಗ್ತಾವಲ್ಲ. ಸೊ ಇದು ಹಂಗಲ್ಲ, ಇದು ಇವರು ಬನಾನಾ ಲೀವ್ಸ್, ಅದಕ್ಕೆ ಬನಾಫಿ ಲೋಫಿ ಅಂತ ಇರೋದು. ಬನಾನಾದಲ್ಲಿ ಇರ್ತಕ್ಕಂಥ ಒಂದು ಕ್ರಾಪ್ ವೇಸ್ಟ್ ಗಳನ್ನ ತಗೊಂಡು, ನಾರ್ಗಳನ್ನ ತಗೊಂಡು ಮಾಡ್ತಕ್ಕಂಥದ್ದು. ಸೊ ಹಂಗಾಗಿ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು ಇದು. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. 2025 ಅರೇಬಿಯನ್ ಸಮುದ್ರದಲ್ಲಿ ಮಾನ್ಸೂನ್ ನಂತರದ ಮೊದಲ ಚಂಡಮಾರುತವಾದ ಶಕ್ತಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಶಕ್ತಿ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಬಂತು, ಅರೇಬಿಯನ್ ಸಮುದ್ರದಲ್ಲಿ ಬಂತು ಅಂತ ಕೇಳ್ತಾನೆ. ಇದು ಅರೇಬಿಯನ್ ಸಮುದ್ರ ಹಿಂಗ್ ತಗೊಂಡ್ರೆ ಯಾವುದು ಸರ್? ಇದು ಅರೇಬಿಯನ್ ಸಿ, ಇದು ಬಂಗಾಳ ಕೊಲ್ಲಿ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಶಕ್ತಿ ಬಂದು ಅರೇಬಿಯನ್ ಸಿ ಆಯ್ತು. ಇದು 100 ಕಿಲೋಮೀಟರ್ ವೇಗದಲ್ಲಿ ಬಿಸ್ತಿತ್ತು ಇದು. ಓಕೆ, ಇದು ಭಾರತ ಪಶ್ಚಿಮ ಕರಾವಳಿ ಸಮುದ್ರದಲ್ಲಿ ಪ್ರಕ್ಷುಬ್ಧ ಸ್ಥಿತಿ ಉಂಟಾಗಿತ್ತು. ಈ ಶಕ್ತಿಯಿಂದ ಚಂಡಮಾರುತಕ್ಕೆ ಯಾವ ದೇಶ ಹೆಸರಿಟ್ಟಿದ್ದು? ಭಾರತನ? ಅಲ್ಲ. ಮಾಲ್ಡೀವ್ಸ್? ಅಲ್ಲ. ಶ್ರೀಲಂಕಾನ? ಎಸ್ ಸರ್. ನಿಮಗೆ ಇದ್ರ ಸಂಬಂಧಪಟ್ಟಂತೆ ನಾವು ತುಂಬಾ ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ ವಿಡಿಯೋ ಮಾಡಿದೀವಿ. ಓಕೆ, ನೀವು ಸೈಕ್ಲೋನ್ಸ್ ನೇಮ್ಸ್ ಅಂತ ಹೇಳಿ ಪುನೀತ್ ಫಾರಂ ಅಂತ ಕೊಟ್ಟರು ಸಿಗುತ್ತೆ ನಿಮಗೆ. ಬಟ್ ಇಲ್ಲಿ ನೀವು ಏನು ಇದು ತುಂಬಾ ಡೀಟೇಲ್ ನೋಡ್ಕೊಳ್ಳೋದು ಬೇಕಾಗಿಲ್ಲ. ಒಂದು, ನಿಮ್ಗೆ ಈ ತರ ಇದ್ದಾಗ ಎಕ್ಸಾಮ್ ಅಲ್ಲಿ ನಿಮ್ಗೆ ಇದು ಯಾವ ರೀತಿ ಸೈಕ್ಲೋನ್, ಓಕೆ, ಒಂದು ಇದು ಸಿವಿಯರ್ ಸ್ಟ್ರೋಮ ಈ ತರ ಕೇಳ್ತಾನೆ, ಅದನ್ನ ನೋಡ್ಕೋಬೇಕು ಒಂದು. ಇನ್ನೊಂದು, ನಿಮ್ಗೆ ಇನ್ನು ಹೇಳಿ ಕೇಳ್ತಾನೆ, ಎಲ್ಲಿ ವೆಸ್ಟರ್ನ್ ಕೋರ್ಸ್ ಈಸ್ಟರ್ನ್ ಕೋರ್ಸ್ ಅಂದ್ರೆ ಪಶ್ಚಿಮನ ಕರಾವಳಿನ ಪೂರ್ವನ ಕರಾವಳಿನ ಕೇಳ್ತಾನೆ. ಇದು ಬಿಟ್ರೆ ನಿಮಗೆ ಕರೆಂಟ್ ಅಫೇರ್ ಬಿಟ್ಟು ನಿಮ್ಗೆ ಸ್ಟ್ಯಾಟಿಕ್ ಪೋರ್ಷನ್ ಅಂತ ಹೋದಾಗ ನಿಮ್ಗೆ ಜಿಯೋಗ್ರಫಿಲಿ ಈ ಒಂದು ಸೈಕ್ಲೋನ್ ಆಗಕ್ಕೆ ಯಾವ ಒಂದು ಪ್ರಮುಖವಾದ ಒಂದಷ್ಟು ನಿಮ್ಗೆ ರೀಸನ್ಸ್ ಇರಬೇಕು, ಅಂದ್ರೆ ಅದರ ಲಕ್ಷಣಗಳು, ಅಂದ್ರೆ ಅದಕ್ಕೆ ಏನ್ ಬೇಕು ಸೈಕ್ಲೋನ್ ಉತ್ಪತ್ತಿ ಆಗ್ಬೇಕು ಅಂದ್ರೆ ಅಂತದ್ ಕೇಳ್ತಾನೆ. ಸೈಕ್ಲೋನ್ ಹೆಂಗಾಗುತ್ತೆ ಅಂತ ಕೇಳ್ತಾನೆ. ಓಕೆ, ಸೈಕ್ಲೋನ್ ಸ್ಟ್ರಕ್ಚರ್ ಕೇಳಬಹುದು. ಇನ್ನು ತುಂಬಾ ಗ್ರೂಪ್ ಬಿ, ಗ್ರೂಪ್ ಬಿ ಪೋಸ್ಟ್ಗೆಲ್ಲ, ಗ್ರೂಪ್ ಎ ಪೋಸ್ಟ್ಗೆಲ್ಲ ಆತರ ತುಂಬಾ ಡೀಟೇಲ್ ಆಗಿ ಕೇಳಬಹುದು. ಸೊ ಜಿಯೋಗ್ರಫಿಲ್ ಮಾಡಿದೀವಿ, ನೀವು ಜಿಯೋಗ್ರಫಿಲ್ ನೋಡ್ಕೊಳ್ಳಿ, ಇದೊಂದು ಸ್ಟ್ಯಾಟಿಕ್ ಪೋರ್ಷನ್. ಇನ್ನು ಇದೇ ರೀತಿ ಇನ್ನೊಂದು ಸೈಕ್ಲೋನ್ ಇತ್ತೀಚೆಗೆ ಆಗಿರ್ತಕ್ಕಂಥ ಮೋಸ್ಟ್ ವಾಂಟೆಡ್ ಸೈಕ್ಲೋನ್ ಅನ್ಬೋದು, ಮೋಂತಾ ಅಂತಕ್ಕಂಥದ್ದು ಕೂಡ ತುಂಬಾ ಇದು ನಮ್ಗೆ ಎಲ್ಲಿಂದ ಬಂಗಾಳ ಕೊಲ್ಲಿಯಲ್ಲಿ ಆಗ್ತಕ್ಕಂಥದ್ದು. ತಮಿಳುನಾಡು, ಕೇರಳ, ಆಂಧ್ರ, ಒಡಿಶಾ ಇಂಥದ್ದು ಕಡೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಇದು ಮೋಂತಾ ಅಂತಕ್ಕಂಥದ್ದು. ಇದು ಯಾವ ದೇಶ ಹೆಸರು ಕೊಟ್ಟಿದ್ದು? ಇದು ಮೋಂತಾ ಅಂತಕ್ಕಂಥ ನೇಮು ಏನ್ ಹೇಳುತ್ತೆ ಅಂದ್ರೆ ಸುಂದರ ಅಥವಾ ಪರಿಮಳಯುಕ್ತ ಹೂವು ಅಂತಕ್ಕಂಥ ಮೀನಿಂಗ್ ಕೊಡುತ್ತೆ. ಇದನ್ನ ಯಾವ್ದು ಕೊಟ್ಟಿದ್ದು ಹೇಳ್ತೀರಾ? ಫಟಾಫಟ್ ಅಂತ ಹೇಳಿ ನೋಡಕ್ ನಿಮ್ಗೆ ಹೋಮ್ವರ್ಕ್ ಹೇಳ್ತೀರಾ? ನಾನು ತೋರಿಸ್ತೀನಿ ಇಲ್ಲಿ. ಐ ವಿಲ್ ಶೋ ಯು. ನೋಡಿ, ಇಲ್ಲಿ ನೋಡೋದಾದ್ರೆ IMD ಅಂಡ್ ಒನ್ ಆಫ್ ಇಸ್ 6 ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರೊಲಾಜಿಕಲ್ ಸೆಂಟರ್ಸ್ ಏನಿದೆ,
ಇವುಗಳು ಕೂತ್ಕೊಂಡು ಈಗ ನಮ್ಮ ಈ ಒಂದು ಸೌತ್ ಏಷ್ಯಾ ಅಂತ ಬಂದಾಗ, ಅಂದ್ರೆ ಇಂಡಿಯನ್ ಓಷನ್ ಅಂತ ಏನ್ ಕರಿತೀವಿ, ಹಿಂದೂ ಮಹಾಸಾಗರಕ್ಕೆ ಬಂದಾಗ ಅಲ್ಲಿನ ಎಸ್ಪೆಷಲಿ ಸೌತ್ ಏಷ್ಯಾದಲ್ಲಿ ಯಾವ ರಾಷ್ಟ್ರಗಳು ಬರುತ್ತೆ, ಇಂಡಿಯಾ, ಬಾಂಗ್ಲಾ, ಓಮನ್, ಈ ತರ 13 ಕಂಟ್ರಿಗಳು ಸೇರ್ಕೊಂಡು ಹೆಸರುಗಳನ್ನ ಕೊಡ್ತಕ್ಕಂಥದ್ದು. ಇದು 3-4 ಇಯರ್ಸ್ ಬ್ಯಾಕೆ ಕೊಟ್ಟಿದೆ, ಅಂದ್ರೆ ಅದು ಹಳೇದಿದ್ದೆಲ್ಲ ಮುಗ್ದೋಗುತ್ತೆ, ಹಾಗಾಗಿ ಹೊಸ ಹೆಸರುಗಳನ್ನ ಮಾಡ್ತಾರೆ. ಈ ತರ ನೀವು ನೋಡೋದಾದ್ರೆ ಈಗ ಫಾರ್ ಎಕ್ಸಾಂಪಲ್ ಮೋಂತಾ ಅಂತಕ್ಕಂಥದ್ದು ಥೈಲ್ಯಾಂಡ್ ಕೊಟ್ಟಿರ್ತಕ್ಕಂಥ ಹೆಸರು. ಈಗ ಇದರಿಂದ ನೋಡಿ ಶಕ್ತಿ, ನೆಕ್ಸ್ಟ್ ಯಾವ್ದಾದ್ರು ಸೈಕ್ಲೋನ್ ಬಂದ್ರೆ ಅದೆಲ್ಲರೂ ಬರ್ಲಿ ಇಂಡಿಯನ್ ಓಷನ್ ಅಲ್ಲಿ, ಅದನ್ನ ಸೆನ್ಯಾರ್ ಅಂತ ಕರೀತಾರೆ. ಹಂಗೆ ಈಗ ಭಾರತದ ನೆಕ್ಸ್ಟ್ ಯಾವಾಗ ಬರುತ್ತೆ, ಇಲ್ಲಿ ನೋಡಿ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ BII ಇಂಡಿಯಾ ಸೆಕೆಂಡ್ ಬರುತ್ತೆ. ಈ ತರ ಬಂದ್ರೆ ಇದು ಕಾಲಮ್ 2 ಈಗ ಆಗ್ತಾ ಇರೋದು. ನೆಕ್ಸ್ಟ್ ಕಾಲಮ್ 3 ಬಂದ್ರೆ ಭಾರತ ಇಲ್ಲಿ ಬರುತ್ತೆ ನೋಡಿ, ಮುರಾಸು ಅಂತ ನೆಕ್ಸ್ಟ್ ಭಾರತದ ಹೆಸರು ಬರುತ್ತೆ. ಓಕೆ, ಇದನ್ನ ನೆನಪಿಟ್ಕೊಳ್ಳೋದೇನ್ ಬೇಕಾಗಿಲ್ಲ. ಈ ಸೈಕ್ಲೋನ್ ಬಂದಾಗ ಆ ಒಂದು ಕರೆಂಟ್ ಅಫೇರ್ ಇದು ಯಾವ ದೇಶದ ಅಂತ ತಿಳ್ಕೊಂಡ್ರೆ ಸಾಕು. ಈ ತರ ನೋಡೋದಾದ್ರೆ ನಿಮಗೆ ಕಾಲಮ್ 4 ಅಲ್ಲ, ಕಾಲಮ್ 10 ತನಕ ನೋಡಿ, 13 ಕಾಲಮ್ ತನಕ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ವರ್ಷ ತನಕ ಇದೆ, ಆಲ್ಮೋಸ್ಟ್ ಒಂದು ಡಿಕೇಡ್ ತನಕ ಏನೋ ಹೆಸರುಗಳು ಇದ್ರಲ್ಲಿ ನಾವು ನೋಡಬಹುದು ಆಲ್ಮೋಸ್ಟ್. ಓಕೆ, ಸೊ ನೋಡೋಣ, ಇದನ್ನ ನಿಮ್ಗೆ ಅದು ಬಂದಾಗ ತಿಳ್ಕೊಳ್ಳಿ ಸಾಕು. ಬಟ್ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ ಸ್ನೇಹಿತರೆ, ಇದು ಒಂದು ಇದಕ್ಕೆ ಥೈಲ್ಯಾಂಡ್ ಆಯ್ತಲ್ವಾ, ಇದು ಥೈಲ್ಯಾಂಡ್ ಇಸ್ ರೈಟ್ ಆನ್ಸರ್. ಇದು ಯಾವ ಹೆಸರು ಈ ತರ ಬಂದಾಗ ಇದ್ರ ಮೀನಿಂಗ್ ಏನು? ಈಗ ಫಾರ್ ಎಕ್ಸಾಂಪಲ್ ಮೋಂತಾ, ಶಕ್ತಿ ಅಂದ್ರೆ ಗೊತ್ತಲ್ಲ, ಅದ್ ಮೀನಿಂಗ್ ನಿಮ್ಗೆ ನಾರ್ಮಲ್ ಮೀನಿಂಗು. ಇದು ಸುಂದರ ಅಥವಾ ಪರಿಮಳಯುಕ್ತ ಹೂವು ಅಂತ ಯಾವ ರಾಷ್ಟ್ರ ಇದಕ್ಕೆ ಹೆಸರಿಟ್ಟಿದ್ದು ಅದು ತಿಳ್ಕೊಂಡ್ರೆ ಸಾಕು. ಮತ್ತೆ ಸ್ಟ್ಯಾಟಿಕ್ ಪೋರ್ಷನ್ ಓದ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ ನಾನು. ಭಾರತದ ಬೂದುತೋಳಕ್ಕೆ ಸಂಪೂರ್ಣವಾಗಿ ಮೀಸಲಾಗಿರುವ ಭಾರತದ ಏಕೈಕ ವೆರಿ ಇಂಪಾರ್ಟೆಂಟ್ ವನ್ಯಜೀವಿ ಅಭಯಾರಣ್ಯ ಅಂದ್ರೆ ಇಂಡಿಯನ್ ಗ್ರೇ ವೂಲ್ಫ್ಸ್ ಮಾತ್ರ ಅದು ಡೆಡಿಕೇಟೆಡ್ ಆಗಿರ್ತಕ್ಕಂಥ ವೈಲ್ಡ್ ಲೈಫ್ ಸೆಂಚುರಿ. ಫಸ್ಟ್ ಭಾರತದಲ್ಲಿ ಇದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವ್ದು? ತೋಳಧಾಮ, ಮಹು ವಾರ್ಡಾನ್ ತೋಳಧಾಮ, ಒಣ ಹುಲ್ಲುಗಾವಲು ಮತ್ತು ತೆರೆದ ಕಾಡುಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಚಿಕ್ಕ ಇದು ನಮಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವೈಲ್ಡ್ ಲೈಫ್ ಸೆಂಚುರಿ ಅಥವಾ ಪ್ರೊಟೆಕ್ಟೆಡ್ ಏರಿಯಾ ಇದೆ, ಅದ್ರ ಪಕ್ಕನೆ ಬರುತ್ತೆ ಇದು, ಅದಕ್ಕೆ ಹೊಂದ್ಕೊಂಡಂತೆ. ಇದು ಯಾವ ರಾಜ್ಯದಲ್ಲಿದೆ ಅಂತ ನೋಡಿದ್ರೆ ಇದು ಜಾರ್ಖಂಡ್, ಛತ್ತೀಸ್ಗಢ. ಪಟಾಪಟ್ ಅಂತ ಹೇಳಿ ನೋಡೋಣ, ಜಾರ್ಖಂಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಕೇಳ್ತಾನೆ ಇಂಥದ್ದು ಎಕ್ಸಾಮ್ಗಳಲ್ಲಿ, ಅದಕ್ಕೆ ಅಂತ ಡೆಡಿಕೇಟೆಡ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ತುಂಬಾ ಓಡಾಡ್ತವೆ, ಮತ್ತೆ ಎಸ್ಪೆಷಲಿ ನವೆಂಬರ್ ಫೆಬ್ರವರಿ ಅದರದ ಬ್ರೀಡಿಂಗ್ ಸೀಸನ್ ಇದೆ. ಇದು ಬಂದು ನಮ್ಗೆ ಬೆಟ್ಲಾ ನ್ಯಾಷನಲ್ ಪಾರ್ಕ್ ನ ಪಕ್ಕ ಬರುತ್ತೆ, ಲೋಧಾ ಫಾಲ್ಸ್ ಅಲ್ಲಿ ಬರುತ್ತೆ, ನೇತ್ರಹತ್ ಹಿಲ್ ಸ್ಟೇಷನ್ ಹತ್ರ ಬರುತ್ತೆ. ಇದು ಜಾರ್ಖಂಡ್ ರಾಜ್ಯದ್ದು. ಸೊ ಇದೊಂದು ಡ್ರೈ ಗ್ರಾಸ್ ಲ್ಯಾಂಡ್ ಮತ್ತು ಓಪನ್ ಫಾರೆಸ್ಟ್. ಇದು ಆಕ್ಚುಲಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ನೋಡೋದಾದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಕೇಳ್ತಾನೆ ಇದ್ರ ಬಗ್ಗೆ ಅಂತ ನೋಡೋದಾದ್ರೆ, ವೂಲ್ಫ್ ಅಂತ ಏನ್ ಕರಿತೀವಿ ಇದು, ಈ ಒಂದು ತೋಳ ಯಾವ ಕ್ಯಾಟಗರಿ IUC ನಲ್ಲಿ ಕೇಳಬಹುದು ನಿಮ್ಗೆ. IUCN ರೆಡ್ ಲಿಸ್ಟ್ ಅಲ್ಲಿ ಯಾವ್ದ್ರಲ್ಲಿ ಬರುತ್ತೆ, ಅಥವಾ ಸೈಟ್ಸ್ ಅಲ್ಲಿ ಯಾವ್ದ್ರಲ್ಲಿ ಬರುತ್ತೆ, ಅಪೆಂಡಿಕ್ಸ್ 1 ಅಂದ್ರೆ ನಮ್ಮ ಒಂದು ಇದ್ರಲ್ಲಿ ಲಿಸ್ಟ್ ಆಗಿದ್ಯಾ, ಸೊ ಇಂಥದ್ದೆಲ್ಲ ಕೇಳ್ತಾನೆ. ಅದ್ರ ಬಗ್ಗೆ ನೋಡೋದಾದ್ರೆ ಇದನ್ನ ಒಂದು ಕ್ಯಾನಿಸ್ ಲೂಪಸ್ ಪ್ಯಾಪಲಿಸಾ ಅಂತ ಕೂಡ ಕರಿತೀವಿ, ಇಂಡಿಯನ್ ಗ್ರೇ ವೂಲ್ಸ್. ಅದರ ಒಂದು ಸೈಂಟಿಫಿಕ್ ಇದೆ ನೋಡೋದಾದ್ರೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಅಂಡ್ ಈ ಒಂದು ಮೌಂದಾರ ವ್ಯಾಲಿ ಅಂತಕ್ಕಂಥ ಒಂದು ಜಾಗದಲ್ಲಿ ಇರ್ತಕ್ಕಂಥದ್ದು ಇದು ನೋಡೋದಾದ್ರೆ. ಅಂಡ್ ಇದ್ರ ಪಕ್ಕನೆ ಬುರ್ಹಾ ರಿವರ್ ಕೂಡ ಹರಿಯುತ್ತೆ ನೋಡಿ, ಏನ್ ಬೇಕಾದ್ರೂ ಕೇಳಬಹುದು. ಇದು ಮೊದಲು ವೇಸ್ಟ್ ಲ್ಯಾಂಡ್ ಆಗಿತ್ತು, ಈಗ ಗ್ರಾಸ್ ಲ್ಯಾಂಡ್ ಆಗಿದೆ. ಅಂಡ್ ಆಲ್ಸೋ ಈ ಒಂದು ಗ್ರೇ ವೂಲ್ಸ್ ಬಗ್ಗೆ ಕೇಳೋದಾದ್ರೆ, ಇಟ್ ಈಸ್ ಎ ನಾಕ್ಚುರಲ್ ಹಂಟಿಂಗ್, ಅಂದ್ರೆ ರಾತ್ರಿ ಹೊತ್ತು ಜಾಸ್ತಿ ಹಂಟ್ ಮಾಡ್ತದೆ ಇದು. ಅಂಡ್ ಆಲ್ಸೋ ಇಟ್ ಈಸ್ ಅ ವಾರ್ಮರ್ ಕ್ಲೈಮೇಟ್, ಟಿಪಿಕಲಿ ಇನ್ಹ್ಯಾಬಿಟೆಡ್ ಸ್ಕ್ರಬ್ ಲ್ಯಾಂಡ್ ಗಳಲ್ಲಿ, ಕ್ರಾಸ್ ಲ್ಯಾಂಡ್ ಗಳಲ್ಲಿ ಜೀವನ ಮಾಡ್ತದೆ. ಅಂಡ್ ಇದು IUCN ರೆಡ್ ಲಿಸ್ಟ್ ಅಲ್ಲಿ ಎಂಡೇಂಜರ್ಡ್ ಅಲ್ಲಿ ಇದೆ. ಭಾರತದಲ್ಲಿ 2,000-3,000 ಈ ತರದ್ದು ಇಂಡಿವಿಜುವಲ್ಸ್ ಇದೆ, ನಂಬರ್ಸ್ ಇದೆ ಅಂತ ಹೇಳಿದ್ದಾರೆ. ಸೈಟ್ಸ್ ಅಪೆಂಡಿಕ್ಸ್ 1 ಅಲ್ಲಿ ಲಿಸ್ಟ್ ಆಗಿದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಶೆಡ್ಯೂಲ್ 1 ಅಲ್ಲೂ ಕೂಡ ಇದು ಲಿಸ್ಟ್ ಆಗಿದೆ. ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು. ನಿಮ್ ಕರೆಂಟ್ ಅಫೇರ್ ಅಲ್ಲಿ ಇರೋದು ಕೇಳಿದ್ರೆ ಅಥವಾ ಇನ್ನೂ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಆ ಒಂದು ತೋಳದ ಬಗ್ಗೆ ನಿಮಗೆ ಈ ತರದನ್ನೆಲ್ಲ ಕೇಳ್ತಾನೆ. ಇದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆ ಅನ್ಕೋತೀನಿ, ಡೀಟೇಲ್ ಆಗಿ ಹೇಳಿದೀನಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಓಕೆ, GFRA ಇದನ್ನ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಇದೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರ್ ಡೀಟೇಲ್ ಆಗಿ ಮಾಡಿದ್ದೀನಿ. ಎಲ್ಲಿ ಡೀಟೇಲ್ ಆಗಿ ಮಾಡಿದ್ದೀನಿ ಸ್ನೇಹಿತರೆ, ಅಂತದಿಲ್ಲಿ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ಮೇಲ್ಮೇಲೆ ಹೇಳ್ತೀನಿ. ಇದೊಂದು ಯಾರು ಈ ಒಂದು ರಿಪೋರ್ಟ್ ನ ನೋಡಿ, ಇದನ್ನ ಯಾರು ಹೊರಗೆ ತರ್ತಾರೆ ಅಂತಕ್ಕಂಥದ್ದು ಇದು ಪ್ರಶ್ನೆ ಇರೋದು. ಬಟ್ ಪ್ರಶ್ನೆಯಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಈ ಪ್ರಶ್ನೆಯಲ್ಲೇ ನಿಮ್ಗೆ ಎಷ್ಟೊಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ ಎಕ್ಸಾಮ್ಗಳಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ರಿಪೋರ್ಟ್ ಪ್ರಕಾರ, ಓಕೆ, ಇದು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಬಿಡುಗಡೆ ಮಾಡುತ್ತೆ. ಇದು ಕ್ವಶನ್ಗೆ ಆನ್ಸರ್. ಓಕೆ, ಈ ವರದಿಯನ್ನು ಪ್ರಕಟಿಸಲು ಯಾವ ವಿಶ್ವಸಂಸ್ಥೆ ಕಾರಣವಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ದ ಆನ್ಸರ್. ಬಟ್ ಈ ಕ್ವಶನ್ ನಲ್ಲಿ ನೋಡಿ ಎಷ್ಟು ಡೀಟೇಲ್ ಆಗಿದೆ. ಇದು ಹಿಂದಿನ 10ನೇ ಸ್ಥಾನದಿಂದ ಹೆಚ್ಚಾಗಿದೆ. ಅಂದ್ರೆ ಲಾಸ್ಟ್ ಇಯರ್ ಬಿಡುಗಡೆ ಆಗಿದ್ದಾಗ 10 ಇತ್ತು ಲಾಸ್ಟ್ ಟೈಮ್. ಈ ಟೈಮ್ ಬಿಡುಗಡೆ ಆದಾಗ ನಾವು ವರ್ಲ್ಡ್ ಅಲ್ಲಿ 9ನೇ ಸ್ಥಾನದಲ್ಲಿ ಇದೀವಿ, ಅರಣ್ಯಗಳನ್ನು ಹೊಂದಿರತಕ್ಕಂಥದ್ದು. ಓಕೆ, ಮತ್ತೆ ಇಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ, ಓಕೆ, ಇದು 5 ವರ್ಷ ಬಿಡುಗಡೆ ಆಗೋ ಜಾಗತಿಕ ಅರಣ್ಯ ಸಂಪನ್ಮೂಲನ ಮೌಲ್ಯಮಾಪನ GFRA ಅಂತಕ್ಕಂಥ ಗ್ಲೋಬಲ್ ಫಾರ್ ರಿಸೋರ್ಸ್ ಅಸೆಸ್ಮೆಂಟ್ 5 ವರ್ಷಕ್ಕೊಂದ್ಸಲ ಬಿಡುಗಡೆ ಆಗೋದು. ನೋಡಿ ಕಂಪ್ಲೀಟ್ ಡೀಟೇಲ್ ಇದೆ. ಮತ್ತೆ ನಮ್ದು ರ್ಯಾಂಕು ವರ್ಲ್ಡ್ ಅಲ್ಲಿ 9ನೇ ರ್ಯಾಂಕ್ ಇದೆ ಕಾಡುಗಳ ಪ್ರಕಾರ. ಮತ್ತೆ ಇಲ್ಲಿ 3ನೇ ಸ್ಥಾನ ಅಂತ ಕೂಡ ಕೊಟ್ಟಿದ್ದೀನಿ. ವಾರ್ಷಿಕ ನಿವ್ವಳ ಅರಣ್ಯ ಲಾಭದಲ್ಲಿ 3ನೇ ಸ್ಥಾನ ಅಂದ್ರೆ ಏನರ್ಥ?
ಅಂದ್ರೆ ಪ್ರತಿ ವರ್ಷ ಏನ್ ಅರಣ್ಯ ನಾವು ಗೇನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಹೆಚ್ಚಾಗ್ತದಲ್ಲ, ಆ ತರ ನಾವು ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ಪ್ರಪಂಚದಲ್ಲಿ 3ನೇ ಕಂಟ್ರಿ ನಾವು. ಆ ತರ ನೋಡೋದಾದ್ರೆ ಟೋಟಲ್ ನಾವು ಫಾರೆಸ್ಟ್ ಏರಿಯಾ, ಫಾರೆಸ್ಟ್ ಕವರ್ ಅಂತ ನೋಡೋದಾದ್ರೆ, ಅರಣ್ಯ ಹೊದಿಕೆ ಅಂತ ಅಂತೀವಲ್ಲ ಅದನ್ನ ನೋಡೋದಾದ್ರೆ 9ನೇ ಸ್ಥಾನದಲ್ಲಿ ಬರ್ತೇವೆ. ಅರ್ಥ ಆಗ್ತಿಲ್ಲ ನೋಡಿ, ಇವೆಲ್ಲ ನಾನು ಡೀಟೇಲ್ ಇಲ್ಲೂ ಕೊಟ್ಟಿದ್ದೀನಿ. ಫಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ನೋಡೋದಾದ್ರೆ ರಷ್ಯಾ ಬರುತ್ತೆ. ಓಕೆ, ಸೆಕೆಂಡ್ ಬ್ರೆಜಿಲ್ ಬರುತ್ತೆ, ಆಮೇಲೆ ಕೆನಡಾ ಬರುತ್ತೆ, ಆಮೇಲೆ USA, ಆಮೇಲೆ ಚೈನಾ, ಆಮೇಲೆ ಕಾಂಗೋ, ಆಮೇಲೆ ಆಸ್ಟ್ರೇಲಿಯಾ, ಆಮೇಲೆ ಇಂಡೋನೇಷ್ಯಾ, ಆಮೇಲೆ ಇಂಡಿಯಾ 9ನೇ ಸ್ಥಾನ. ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಇನ್ನೂ ಕೊಟ್ಟಿದ್ದೀನಿ, ಡೀಟೇಲ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದೀನಿ ಏನು ಅಂತ, ಅದನ್ನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಭಾರತದಲ್ಲಿ ಎಷ್ಟಿದೆ? 72.7 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟಿದೆ. ಅಂದ್ರೆ ಪ್ರಪಂಚದಲ್ಲಿ 2% ಅಷ್ಟು ನಮ್ದು ಟೋಟಲ್ ಏರಿಯಾ, ಪ್ರಪಂಚದ 2% ಟೋಟಲ್ ಅಷ್ಟು ಕಾಡಿದೆ, ನಮ್ಮಲ್ಲಿ ಅರಣ್ಯ ಇದೆ. ಓಕೆ, ಸೊ ನಮ್ಮ ಇಂಡಿಯಾದಲ್ಲೂ ಕೂಡ ಒಂದು ರಿಪೋರ್ಟ್ ಬರುತ್ತೆ, ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ 2023 ರಿಲೀಸ್ ಆಗಿದೆ. ಸಪರೇಟ್ ವಿಡಿಯೋನ ಮಾಡಿದೀವಿ, ನೋಡಿಲ್ಲ ನೋಡಿ ನಿಮ್ ಚಾನಲ್ ಸಿಗುತ್ತೆ, ನಾವು ಟೆಲಿಗ್ರಾಮ್ ಅಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀವಿ. ಸೊ ಇದ್ರ ಪ್ರಕಾರ ನಾವು 71.5 ನೋಡಿ, ಇದು ಒನ್ ಇಯರ್ ಹಳೇದಾಯ್ತು ರಿಪೋರ್ಟ್. ಇದು 2023 ರಿಪೋರ್ಟ್ 24 ಬಿಡುಗಡೆ ಆಗಿತ್ತು. ಸೊ ಅವಾಗಕ್ಕೂ ಇವಾಗಕ್ಕೂ ನೋಡಿ ಎಷ್ಟು ನಾವು ಇನ್ಕ್ರೀಸ್ ಆಗಿದೆ. ಸೊ ಹಂಗಾಗಿ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಲ್ಲಿ 3ನೇ ರ್ಯಾಂಕ್ ಅಲ್ಲಿ ಇದೀವಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಈಗ 11ನೇ ಆಸಿಯನ್ ಒಂದು ಸಮ್ಮಿಟ್ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ ಹೇಳಿ ನೋಡೋಣ. ಅದಕ್ಕೆ ಹೊಸ ರಾಷ್ಟ್ರ ಅಂದ್ರೆ ಕ್ವಶನ್ ಕೇಳಿರೋದು, ಹೊಸದಾಗಿ ಮೊದಲು 10 ಸದಸ್ಯ ಆಯ್ತು, ಈಗ +1 ಆಗಿದೆ. ಆ +1 ಯಾವ ದೇಶ ಅಂತ ಕೇಳಿದೀನಿ. ಟಿಮೋರ್ ಲೆಸ್ಟೆ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ 10 11 ಆಯ್ತು ನೋಡಿ. 1999 ಎಕ್ಸ್ಪ್ಯಾಂಡ್ ಆಗಿದೆ ಇದು. ಅದಾದ್ಮೇಲೆ ಹಾಗೆ ಇಲ್ಲ, ಆಲ್ಮೋಸ್ಟ್ 25-26 ವರ್ಷ ತಗೊಂಡಿದೆ ಇನ್ನೊಂದು ರಾಷ್ಟ್ರ ಸೇರಿಸ್ಕೊಳ್ಳಕ್ಕೆ. ಓಕೆ, ಇದು ನಡೀತಾ ಇರೋದು 47ನೇ ಸಮ್ಮಿಟ್. ಓಕೆ, 11ನೇ ಸದಸ್ಯ ಆಗಿ ಟಿಮೋರ್ ಲೆಸ್ಟೆ ಸೇರ್ಕೊಂಡಿದೆ. 47ನೇ ಸಮ್ಮಿಟ್ ಕುಲಾಲಂಪುರ್ ಮಲೇಷ್ಯಾದಲ್ಲಿ ನಡೀತಾ ಇದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸೊ ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ, ಫಸ್ಟ್ ಇದು 1967 ಸ್ಥಾಪನೆ ಆಗುತ್ತೆ. ಅವಾಗ 5 ರಾಷ್ಟ್ರಗಳು ಸೇರ್ಕೊಂಡು ಸ್ಥಾಪನೆ ಮಾಡಿರ್ತವೆ: ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಾಪುರ್ ಅಂಡ್ ಥೈಲ್ಯಾಂಡ್. ಓಕೆ, ಸೊ ಇದು ಥೀಮ್ ಏನು ಈ ವರ್ಷ ನಡೀತಾ ಇರತಕ್ಕಂತ ಒಂದು ಸಮ್ಮಿಟ್ ಒಂದು ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ ಅಂತಕ್ಕಂಥದ್ದು. ಇನ್ನು ಇದರ ಇತಿಹಾಸ ಅಂತ ನೋಡೋದಾದ್ರೆ, ಇದರದ ಹೆಡ್ ಕ್ವಾರ್ಟರ್ಸ್ ಜಕಾರ್ತಾದಲ್ಲಿದೆ. 1967 ಫಾರ್ಮೇಶನ್ ಆಗಿದ್ದು, ಈಗ 11 ರಾಷ್ಟ್ರಗಳಿದೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 1967 ಯಾವ್ದ್ಯಾವ್ದಿತ್ತು ಅಂದ್ರೆ, ಇಂಡೋನೇಷ್ಯಾ ಇತ್ತು, ಮಲೇಷ್ಯಾ ಇತ್ತು, ಫಿಲಿಪೈನ್ಸ್ ಇತ್ತು, ಸಿಂಗಾಪುರ್ ಇತ್ತು, ಥೈಲ್ಯಾಂಡ್ ಇತ್ತು. ಇದು ಸದಸ್ಯ ರಾಷ್ಟ್ರಗಳು. ಆಮೇಲೆ 1984 ಬ್ರುನೈಸ್ ಬಂತು, 1995 ವಿಯೆಟ್ನಾಂ ಬಂತು, 97 ಲಾವೋಸ್ ಅಂಡ್ ಮಯನ್ಮಾರ್ ಸೇರ್ಕೋದು, 99 ಕಾಂಬೋಡಿಯಾ, 2020 ಟಿಮೋರ್ ಲೆಸ್ಟೆ ಸೇರ್ಕೊಂಡಿದೆ. ಓಕೆ, ಫೌಂಡಿಂಗ್ ಮೆಂಬರ್ಸ್ ಈ 5 ರಾಷ್ಟ್ರಗಳು. ಓಕೆ, ಅಂದ್ರೆ ಅದ್ರ ಮೋಟೋ ಏನು? 1 ವಿಷನ್, 1 ಐಡೆಂಟಿಟಿ ಅಂಡ್ 1 ಕಮ್ಯುನಿಟಿ. ಅಂದ್ರೆ ಈ ಆಸಿಯನ್ ಅಂತಕ್ಕಂಥ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ನೇಷನ್ ಏನಿವೆ ಇಲ್ಲಿ, ಈ ರಾಷ್ಟ್ರಗಳು, ನಾವು ಭಾರತ ಇಲ್ಲಿ ತಗೊಂಡ್ರೆ ಈ ರಾಷ್ಟ್ರಗಳು ಒಟ್ಟಿಗೆ ಒಂದು ವ್ಯಾಪಾರ ವ್ಯವಹಾರ ಮತ್ತು ಒಂದೇ ಕಮ್ಯುನಿಟಿ, ಒಂದೇ ವಿಷನ್ ಇಟ್ಕೊಂಡು ಮುಂದೆ ನುಗ್ಗೋಣ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇಂಡಿಯಾ ಕೂಡ ಇದ್ರ ಜೊತೆ ಇದೆ. ಆಕ್ಟ್ ಈಸ್ಟ್ ಏಷ್ಯಾ ಸಮ್ಮಿಟ್ ಅಂತ ಮಾಡ್ತೀವಿ ನಾವು. ಓಕೆ, ಈಸ್ಟ್ ಏಷ್ಯಾ ಸಮ್ಮಿಟ್ ಅಥವಾ ಆಸಿಯನ್ ಲೆಡ್ ಫೋರಂ ಅಥವಾ ಇಂಡಿಯಾ ಆಸಿಯನ್ ಒಂದು ಡಿಸ್ಕಷನ್ಸ್, ಇವೆಲ್ಲ ಕೂಡ ಇತ್ತೀಚೆಗೆ ಮಾಡಿದ್ವಿ. ಇದೆಲ್ಲ ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ ಪ್ರೀವಿಯಸ್ ಮಂತ್ಸ್ ಅಲ್ಲಿ ಡಿಸ್ಕಸ್ ಮಾಡಿ, ನೋಡಿಲ್ಲ ನೋಡಿ ಸ್ನೇಹಿತರೆ, 1.5-2 ಮಂತ್ಸ್ ಬ್ಯಾಕ್ ಕರೆಂಟ್ ಅಫೇರ್ಸ್ ಅಲ್ಲಿ ಇವೆಲ್ಲ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಕಾರ್ಮಿಕ ಸುಧಾರಣೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಅಂತ ಒಂದು ಹೆಗ್ಗುರುತು ಕ್ರಮದಲ್ಲಿ ಯಾವ ಮಧ್ಯಪ್ರದೇಶವು ಜೂನ್ 2025 ಅಧಿಕೃತವಾಗಿ ತನ್ನ 50 ವರ್ಷಗಳಷ್ಟು ಹಳೆಯದಾದ ಕಫಾಲಾ ವ್ಯವಸ್ಥೆಯನ್ನು ರದ್ದುಗೊಳಿಸಿತು? ನೋಡಿ, ಸಿಂಪಲ್ ಕ್ವಶನ್. ಯಾವುದು ಸರ್? ಸೌದಿ ಅರೇಬಿಯಾ. ಕಣ್ಮುಚ್ಕೊಂಡು ಟಿಕ್ಕಾಗಿ ಕಫಾಲಾ ಸಿಸ್ಟಮ್. ಇಲ್ಲಿ ನಾನು ಫುಲ್ ಅದ್ರ ಡೀಟೇಲ್ ಕೊಟ್ಟಿದ್ದೀನಿ ನೋಡಿ. ಏನು ಕಫಾಲ ಅಂದ್ರೆ? ವಲಸೆ ಕಾರ್ಮಿಕರ ನಿವಾಸ ಮತ್ತು ಉದ್ಯೋಗದ ಸ್ಥಿತಿಯನ್ನು ಅವರ ಉದ್ಯೋಗದಾತರಿಗೆ ದೀರ್ಘಕಾಲದಿಂದ ಕಟ್ಟಿ ಹಾಕಿದ ವ್ಯವಸ್ಥೆಯು ಹೆಚ್ಚಾಗಿ ಶೋಷಣೆ ಮತ್ತು ನಿರ್ಬಂಧಕ್ಕೆ, ಚಲನಶೀಲತೆಗೆ ಕಾರಣವಾಗುತ್ತದೆ. ಇದು ಕಫಾಲ ಅಂತಕ್ಕಂಥದ್ದು. ಅಂದ್ರೆ ಏನರ್ಥ ಅಂದ್ರೆ, ಕಫಾಲ ಅಂತಕ್ಕಂಥದ್ದು ಮೊದಲು ಯಾರು ಹೋದ್ರೆ ಸೌದಿ ಅರೇಬಿಯಾಗೆ, ಯಾರು ಕರ್ಕೋತಾರೆ ಸ್ಪಾನ್ಸರ್ ಕಂಪನಿಗಳು ಎಲ್ಲ ಅವ್ರ ಸರೆಂಡರ್ ಇತ್ತು. ಕಾನೂನು ಪ್ರಕಾರ, ಆ ದೇಶದ ಕಾನೂನು ಪ್ರಕಾರ ನಮ್ಮ ವೀಸಾ ಎಂದ ಹಿಡಿದು ಎಲ್ಲ ಕೂಡ ಅವ್ರ ಪರ್ಮಿಷನ್ ತಗೊಂಡು ನಾವು ಬೇರೆ ರಾಷ್ಟ್ರಗಳಿಗೆ ಹೋಗ್ಬೇಕಾಗಿತ್ತು. ಅವ್ರ ಪರ್ಮಿಷನ್ ತಗೊಂಡು ಆ ಕಂಪ್ನಿ ಬಿಟ್ಟು ನಾವು ಬೇರೆ ಕಂಪ್ನಿಗೂ ಜಾಯ್ನ್ ಆಗ್ಬೇಕು, ಅವ್ರ ಪರ್ಮಿಷನ್ ಬೇಕಾಗಿತ್ತು. ಇವಾಗ ಹಂಗಲ್ಲ. ನಿಮಗೆ ಆ ಕಂಪ್ನಿ ಇಷ್ಟ ಅಲ್ವಾ, ಅಲ್ಲಿ ಹೋದ್ಮೇಲೆ ನೀವು ಬೇರೆ ಕಂಪ್ನಿ ಚೇಂಜ್ ಮಾಡ್ತೀರಿ. ಎಸ್, ಅಲ್ಲಿ ಅವರು 3 ಮಂತ್ಸ್ ನೋಟಿಸ್, 2 ಮಂತ್ಸ್ ನೋಟಿಸ್ ಏನಿದೆ ಆಸ್ ಪರ್ ರೂಲ್ಸ್ ಪ್ರಕಾರ ಸರ್ವಿಸ್ ನೋಟಿಸ್ ಸರ್ವ್ ಮಾಡಿ ಬಿಟ್ಟು ನೀವು ಬೇರೆ ಕಂಪ್ನಿಗೆ ಹೋಗೋದು. ಬೇರೆ ರಾಷ್ಟ್ರಕ್ಕೆ ಹೋಗ್ಬೋದಾ, ಅಲ್ಲಿಂದ ನೀವು ರಜಾಗೆ ಹೋಗ್ಬೋದು. ಅವ್ರ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ. ಯಾಕಂದ್ರೆ ಮಧ್ಯದಲ್ಲ ತುಂಬಾ ಮೆಂಟಲಿ ಟಾರ್ಚರ್ ಆಗ್ತಾ ಇತ್ತು. ಹಾಗಾಗಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಇದರ ಬಗ್ಗೆ ಚಕಾರ ಎತ್ತಿತ್ತು. ಆಗ ಅಂಡ್ ಆಲ್ಸೋ ನಿಮ್ಗೆ ಗೊತ್ತಿದೆ, ಲಾಸ್ಟ್ ಏನು ಫೀಫಾ ನಡೆದಿತ್ತಲ್ಲ, ಅಲ್ಲಿ ಫಿಫಾ, ಅವಾಗ ಕೂಡ ಇದ್ರ ಬಗ್ಗೆ ತುಂಬಾ ಒಂದಷ್ಟು ಇದಾಗಿದೆ, ಇಶ್ಯೂಸ್ಗಳಾಗಿದ್ವು. ಹಂಗಾಗಿ ಎಲ್ಲ ಒಂದು ಇದ್ರ ಮೇಲೆ ಮತ್ತೆ ಹಾಗೂ ಸೌದಿ ಅರೇಬಿಯಾ ಏನಿದೆ, ಆಯಿಲ್ ಬೇಸಿಸ್ ಮೇಲೆ ನಾವು ಎಕಾನಮಿ ತಗೊಂಡು ಹೋಗ್ಬೇಕು ಅಂದ್ರೆ ಆಗಲ್ಲ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರೆ ಕಂಪ್ನೀಸ್ ಬರಬೇಕು ಅಂದ್ರೆ ಅಲ್ಲಿ ನಮಗೆ ಲೇಬರ್ ಫ್ರೆಂಡ್ಲಿ ಇರಬೇಕು. ಓಕೆ, ಉದ್ಯೋಗಿಗಳಿಗೆ ಫ್ರೆಂಡ್ಲಿ ನೇಚರ್ ಇರಬೇಕು.
ಹಂಗಾಗಿ ಬರೀ ಆಯಿಲ್ ಮೇಲೆ ನಮ್ಮ ಎಕಾನಮಿ ಬೇರೆ ಎಲ್ಲದ್ರ ಮೇಲೆ ಡೆವಲಪ್ ಆಗಬೇಕು ಅಂತೇಳಿ ಈ ಒಂದು ಸಡಿಲಿಕೆ ಮಾಡಿರ್ತಕ್ಕಂಥದ್ದು ಸೌದಿ ಅರೇಬಿಯಾ. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಈ ತರ ಎಕ್ಸರ್ಸೈಸ್ ಬಗ್ಗೆ ಕೇಳ್ತಾನೆ, ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡೋದು ಬೇಡ. ಜೈಮೆಕ್ಸ್ 2020 ಭಾಗವಹಿಸಿದ ಭಾರತೀಯ ಸ್ಟೆಲ್ತ್ ಫಿಗರೇಟ್ನ ಹೆಸರೇನು? ಅಂದ್ರೆ ಈ ಜೈಮೆಕ್ಸ್ ಅಂದ್ರೆ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸರ್ಸೈಸ್ ಅಂತ ಕರಿತೀವಿ, ಅಂದ್ರೆ ನೇವಿ ಎಕ್ಸರ್ಸೈಸ್. ಮ್ಯಾರಿಟೈಮ್ ಅಂದ್ರೆ ನೇವಿ ಎಕ್ಸರ್ಸೈಸ್. ಇಂಡಿಯಾ ಜಪಾನ್ INS ಸಹ್ಯಾದ್ರಿ ಭಾಗವಹಿಸಿತ್ತು ಸ್ನೇಹಿತರೆ. ಓಕೆ, ಅಂದ್ರೆ 25ನೇದು ಇದು, ಹಾಗಾಗಿ ನೋಡ್ಕೊಳ್ಳಿ. ಇದು ಇಂಡೋ ಪೆಸಿಫಿಕ್, ಅದು ಎಲ್ಲಿ ಅಂತಂದ್ರೆ ಜಪಾನ್ನ ಒಂದು ಯೋಕೋಸುಕಾ ಪೋರ್ಟ್ ಅಲ್ಲಿ ಹೋಗಿತ್ತು INS ಸಹ್ಯಾದ್ರಿ ಈ ಒಂದು ಎಕ್ಸರ್ಸೈಸ್ಗೆ. ನೆಕ್ಸ್ಟ್ ಅದೇ ರೀತಿ ನಿಮಗೆ ಇನ್ನೊಂದು ಆಸ್ಟ್ರೇಲಿಯಾದ ಜೊತೆ ಭಾರತ ವ್ಯಾಯಾಮ ಮಾಡ್ತಕ್ಕಂಥ ಆಸ್ಟ್ರಾಯಿನ್ ಅಂತಕ್ಕಂಥ 4ನೇ ಆವೃತ್ತಿ ಇದು ಎಲ್ಲಿ ನಡೀತು ಅಂತ ಕೇಳಿದ್ರು ನೋಡಿ. ಕ್ವಶನ್ಸ್ಗಳು ನಿಮಗೆ ಇದ್ರ ಬಗ್ಗೆ ಹೆಂಗ್ ಬೇಕಾದ್ರೂ ಕೇಳಬಹುದು ನೋಡಿ. ಯಾಕಂದ್ರೆ ಮೊನ್ನೆ ಕೂಡ ಯಾವ್ದೋ DCC ಬ್ಯಾಂಕ್ ಅಲ್ಲಿ ಬೇರೆ ತರ ಕೇಳಿದ್ದ. ಭಾರತದ ಅಲ್ಲಿ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಒಂದು ಎಕ್ಸರ್ಸೈಸ್ಗೆ ನಮ್ಮ ಒಂದು INS ಸಹ್ಯಾದ್ರಿ ಹೋಗಿತ್ತು ಅಲ್ವಾ, ಒಂದು ಈ ತರ ಒಂದು ಕೇಳಬಹುದು. ಅದು ಬಿಟ್ರೆ ಇದು ಎಷ್ಟನೇ ಆವೃತ್ತಿ ಅಂತ ಕೇಳಬಹುದು. ಅದು ಬಿಟ್ರೆ ಇಲ್ಲಿ ನೋಡಿ ಆಸ್ಟ್ರಾಯಿನ್ ಅಂತಕ್ಕಂಥದ್ದು ಏನಿದೆ, ಇದು ಯಾವ ದೇಶಗಳ ನಡುವೆ ಆಗೋದು ಅಂತ ಕೇಳಬಹುದು, ಭಾರತ ಮತ್ತು ಆಸ್ಟ್ರೇಲಿಯಾ, ಅಥವಾ ಎಷ್ಟನೇ ಆವೃತ್ತಿ ಅಂತ ಕೇಳಬಹುದು. ಬಟ್ ಒಂದೊಂದ್ಸಲ ಲೊಕೇಶನ್ ಕೇಳ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ, ಎಲ್ಲಿ ನಡೆಯಿತು ಅಂತ. ಭಾರತದಲ್ಲ ಆಸ್ಟ್ರೇಲಿಯಾದಲ್ಲಿ ಎಲ್ಲಿ ನೋಡಿ, ಇನ್ನು ಕನ್ಫ್ಯೂಸ್ ಮಾಡ್ಬೇಕಂದ್ರೆ ಸಿಡ್ನಿಲಾ, ಮೆಲ್ಬೋರ್ನ್, ಪರ್ತ್ ಈ ತರ ಎಲ್ಲ ಕೇಳ್ಬಿಡ್ತಾನೆ. ಸೊ ರೈಟ್ ಆನ್ಸರ್ ಪರ್ತ್, ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದು. ಓಕೆ, ಎಲ್ಲಾ ರೀತಿ ನೀವು ಓದ್ಕೋಬೇಕು ಅನ್ನೋದನ್ನ ಇದು ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಹೇಳಕ್ ಬರ್ತಾ ಇರೋದು. ಒಂದೊಂದು ಅದಕ್ಕೆ ನೋಡಿ, ಒಂದೊಂದು ರೀಸೆಂಟ್ ಎಕ್ಸರ್ಸೈಸ್ ಕೊಟ್ಟಿದ್ದೀನಿ ಇಲ್ಲಿ. ಕೊಂಕಣ್ ಇಂಡಿಯನ್ ನೇವಿ, ರಾಯಲ್ ನೇವಿ ಅಂದ್ರೆ UK ಅರೇಬಿಯನ್ ಕೋಸ್ಟ್ ಅಲ್ಲಿ ನಡೆದಿರತಕ್ಕಂಥದ್ದು. ಜಪಾದ್ ಅಂತ ಇಂಡಿಯಾ ರಷ್ಯಾದಾಗಿರ್ಬೋದು. ಓಕೆ, ಮೈತ್ರಿ ಅಂತಕ್ಕಂಥದ್ದಾಗಿರ್ಬೋದು. ಓಕೆ, ಇನ್ನು ರಾಕ್ ಆನ್ ಅಂತಿದೆ. ಸೊ ಅವೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರ್ ಮೋಸ್ಟ್ ಇಂಪಾರ್ಟೆಂಟ್ ಅದೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಒಂದಷ್ಟು ತುಂಬಾ ಇಂಪಾರ್ಟೆಂಟ್ ಇಲ್ಲೂ ಡಿಸ್ಕಸ್ ಮಾಡಿರ್ತೀವಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಅಥವಾ ಇನ್ನು ಡೀಟೇಲ್ ಆಗಿ ನಾವು ವೀಕ್ಲಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಹಂಗಾಗಿ ನೋಡಿ, ಯಾಕಂದ್ರೆ ತುಂಬಾ ಕ್ವಶನ್ಸ್ ಗಳಿವೆ. ಕಮ್ಮಿ ಟೈಮಲ್ಲಿ ನಿಮಗೆ ಮೋರ್ ಇನ್ಫಾರ್ಮೇಶನ್ಸ್ ಕೊಡಬೇಕು ಅಂತ ಈ ಒಂದು ಮಂತ್ಲಿ ಕರೆಂಟ್ ಅಫೇರ್ ಏನಾಗಿದೆ ಸ್ನೇಹಿತರೆ, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ವೀಕ್ಲಿ ಇನ್ನು ಡೀಟೇಲ್ ಆಗಿ ಹೇಳಿರ್ತೀವಿ, ಹಂಗಾಗಿ ಇಲ್ಲಿ ಅದನ್ನ ತುಂಬಾ ಡೀಟೇಲ್ ಹೋಗಿರಲ್ಲ ಅಷ್ಟೇ. ನೆಕ್ಸ್ಟ್ ಬರ್ತೀನಿ. ಬ್ಯಾಂಕಿಂಗ್ ಕಾನೂನು ತಿದ್ದುಪಡಿ ಕಾಯ್ದೆ 2025 ಅಡಿಯಲ್ಲಿ ನಾಮನಿರ್ದೇಶನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿಬಂಧನೆಗಳು ನವೆಂಬರ್ 1, 2025 ಜಾರಿಗೆ ಬರಲಿವೆ ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ. ಇದು ಬ್ಯಾಂಕಿಂಗ್ ಕಾರ್ಯಾಚರಣೆಯಲ್ಲಿ ನಮ್ಯತೆ ಮತ್ತು ಪಾರದರ್ಶಕತೆ ಹೆಚ್ಚಿಸುತ್ತದೆ. ನೋಡಿ, ವೆರಿ ಇಂಪಾರ್ಟೆಂಟ್. ಬ್ಯಾಂಕಿಂಗ್ ಕಾನೂನುಗಳ ತಿದ್ದುಪಡಿ, ಬ್ಯಾಂಕಿಂಗ್ ದ ಅಮೆಂಡ್ಮೆಂಟ್ ಆಕ್ಟ್ ಏನು, ಇದು 4-5 ತಿಂಗಳಿಂದನೇ ಆಗಿತ್ತು, ಅವಾಗ ಕೂಡ ಡಿಸ್ಕಸ್ ಮಾಡಿದೆ. ಬಟ್ ಇವಾಗ ಅದು ಜಾರಿಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರು, ನವೆಂಬರ್ 1 ಅಂತ ಜಾರಿಗೆ ಬಂದಿದೆ. ಹಂಗಾಗಿ ಕ್ವಶನ್ ಸುಮ್ಮನೆ ತಗೊಂಡಿದ್ದೀನಿ. ಇಲ್ಲಿ ಏನ್ ಕೊಟ್ಟಿದ್ದೀನಿ ಅಂದ್ರೆ, ಯಾವ ಈ ಬ್ಯಾಂಕಿಂಗ್ ಕಾನೂನು ತಿದ್ದುಪಡಿಯ ಕಾಯ್ದೆಯಲ್ಲಿ ಯಾವ ಸೆಕ್ಷನ್ಸ್ ಗಳು ಈ ಒಂದು ಸುರಕ್ಷಿತ ಕಸ್ಟಡಿ ಲಾಕರ್ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಇದೆ ಅಂತ ಕೇಳಿದ್ದೀನಿ. ನಿಮ್ಗೆ ಗೊತ್ತಿದಾರ, ಈ ಬ್ಯಾಂಕಿಂಗ್ ಅಮೆಂಡ್ಮೆಂಟ್ ಲಾಸ್ ಏನ್ ಮಾಡಿದ್ದಾರೆ, ಇದು ತುಂಬಾ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಡೈರೆಕ್ಟರ್ಗಳು ನೇಮಕ ಮಾಡೋದು, ಎಷ್ಟು ವರ್ಷಕ್ಕೆ ಯಾರು, ಅದ್ರ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ನಿಮ್ಗೆ ನಾಮಿನಿ ಬಗ್ಗೆ ಮಾತಾಡ್ತಾರೆ. ಇದು ಕೇಳಿರೋದೆ ಲಾಕರ್ ಸೌಲಭ್ಯಕ್ಕೆ ನಾಮನಿರ್ದೇಶನ, ನಾಮಿನಿ 4 ಜನ, ಮೊದಲು ಒಬ್ಬರಿದ್ರು 4 ಜನ ಮಾಡಬಹುದು ಇವಾಗ. ಮತ್ತೆ ಕಸ್ಟಡಿ, ಸುರಕ್ಷಿತ ಕಸ್ಟಡಿ ಲಾಕರ್ ಸಂಬಂಧಪಟ್ಟಂತೆ ಇವೆಲ್ಲ ನಮ್ಗೆ 10, 11, 12, 13ನೇ ಸೆಕ್ಷನ್ ಅಲ್ಲಿ ಬರುತ್ತೆ ಈ ಬ್ಯಾಂಕಿಂಗ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ 2025. ಇದನ್ನ 5 ವಿಧವಾದ ಬೇರೆ ಬೇರೆ ಬ್ಯಾಂಕಿಂಗ್ ಆಕ್ಟ್ ಗಳನ್ನ ಅಮೆಂಡ್ ಮಾಡಿದ್ದಾರೆ. ಅಂದ್ರೆ RBI ಆಕ್ಟ್ 1934, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್, SBI ಆಕ್ಟ್ ಅಂಡ್ ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್, ಇದನ್ನ ಎಲ್ಲ ಅಮೆಂಡ್ಮೆಂಟ್ ಮಾಡಿ ನೋಟಿಫೈ ಮಾಡಿ 2025 ಒಂದು ಬ್ಯಾಂಕಿಂಗ್ ಲಾ ಅಂತ ತಂದಿರತಕ್ಕಂಥದ್ದು. ಸೊ ಹಾಗಾಗಿ ನೋಡ್ಕೊಳ್ಳಿ, ಇದನ್ನ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಇಷ್ಟು ತಿಳ್ಕೊಂಡ್ರೆ ಸಾಕು. ಯಾವ ಸೆಕ್ಷನ್ಸ್ ಅಂತ ಡೈರೆಕ್ಟ್ ಆಗಿ ಕೇಳ್ತಾನೆ, ಅದ್ರಲ್ಲಿ ಸೇಫ್ಟಿ ಲಾಕರ್ಸ್ ಬಗ್ಗೆ ಇರ್ಬೋದು, ಕಸ್ಟಡಿ ಬಗ್ಗೆ ಇರ್ಬೋದು. ನಾನು ಆಲ್ರೆಡಿ ಹೇಳಿದೆ, ಅಪ್ ಟು 4 ನಾಮಿನೇಷನ್ ಮಾಡಬಹುದು ನಿಮ್ ಬ್ಯಾಂಕಿಂಗ್ ಅಥವಾ ಕಸ್ಟಡಿಗೆ, ನಿಮ್ಮ ಅಕೌಂಟ್ಗೆ, ನಿಮ್ಮ ಲಾಕರ್ಗೆ ಅಪ್ ಟು 4 ಇದು ತನಕ ನೀವು ನಾಮಿನೇಷನ್ ಮಾಡಬಹುದು. ಅದೆಲ್ಲ ಸೆಕ್ಷನ್ 10, 11, 12, 13 ಬರುತ್ತೆ. ಈಗ 10 ಏನ್ ಹೇಳುತ್ತೆ, 11 ಏನ್ ಹೇಳುತ್ತೆ, ಅಷ್ಟೊಂದು ಡೀಟೇಲ್ ನ ಇಲ್ಲಿ ಹೋಗ್ತಾ ಇಲ್ಲ. ಓಕೆ, ಅಷ್ಟೊಂದು ಡೀಟೇಲ್ ನಾರ್ಮಲ್ ಎಕ್ಸಾಮ್ಸ್ ಗಳಿಗೆ ಕೇಳಲ್ಲ. ಎಸ್, KAS ಮೇನ್ಸ್ ಗಳೆಲ್ಲ ಕೇಳ್ತಾನೆ, ಅದನ್ನ ನಾವು ವೀಕ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಬರ್ತೀನಿ. ಈಗ ನಿಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ 25 ಜನ ಏನೋ ಮಕ್ಕಳುಗಳು ತುಂಬಾ ಇಶ್ಯೂಸ್ ಆಗಿ ತೀರೋದ್ರು ಎಲ್ಲ ಗೊತ್ತಿದೆ, ಕೆಮ್ಮಿನ್ ಸಿರಪ್ ತಗೊಂಡು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಮೇಲ್ವಿಚಾರಣೆ ಮಾಡಬೇಕು, ಮಾನಿಟರಿಂಗ್ ಮಾಡಬೇಕು ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಯಾವ್ದು ಅದು ರೆಗ್ಯುಲೇಟ್ ಮಾಡುತ್ತೆ ಅಂತ ಕೇಳಿದ್ದೀನಿ. ಯಾವ್ದು ಒಂದು ಸಂಸ್ಥೆ ಡಿಜಿಟಲ್ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು, ಅಂದ್ರೆ ಅದ್ರಲ್ಲಿ ಏನಿದೆ ಅದನ್ನ ಮಾನಿಟರ್ ಮಾಡೋದು, ಯಾವಾಗ ಇದಾಯ್ತು, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಇವೆಲ್ಲ ಚೆಕ್ ಮಾಡ್ತಕ್ಕಂಥದ್ದು ಯಾವ್ದು ಅಂದ್ರೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ. ನಿಮ್ಗೆ ಗೊತ್ತಿರ್ಲಿ, ಇದರಲ್ಲಿ ನಿಮಗೆ ಇದನ್ನಾರ ಕೇಳಬಹುದು. ಅಥವಾ ಇವರು ಮಕ್ಕಳಿಗೆ ಸಹಾಯಕ್ಕೆ ಏನ್ ಕಾರಣ, ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಸ್ತು ಕಾರಣ ಯಾವ್ದು, ಡೈಇಥಿಲೈನ್ ಗ್ಲೈಸಾಲ್ ಅಂತ ಕರಿತೀವಿ. ಡೈಇಥಿಲೈನ್ ಗ್ಲೈಕಾಲ್ ಅಂತ ಇದು ಜಾಸ್ತಿ ಆಗ್ಬಿಟ್ಟಿತ್ತು. ಓಕೆ, ನಿಮ್ ಮಧ್ಯಪ್ರದೇಶ, ರಾಜಸ್ಥಾನಲ್ಲಿ 24 ಚಿಲ್ಡ್ರನ್ಸ್ ತನಕ ತೀರೋಗ್ತಾರೆ. ಎಸ್ಪೆಷಲಿ
ಕೋಲ್ಡ್ ರಿಫ್ ಸಿರಪ್ಸ್ ಆಗಿರ್ಬೋದು, ತಮಿಳ್ನಾಡು ಅವ್ರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದ್ರ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋನು ಅರೆಸ್ಟ್ ಮಾಡ್ತಾರೆ ಅದನ್ನ. ಓಕೆ, ಯಾಕೆಂದ್ರೆ ಇದು ಸ್ವಲ್ಪ ಇರಬೇಕು ಲಿಮಿಟ್, 0.1% ಇರಬೇಕು. 48.6 ಅಂದ್ರೆ ಆಲ್ಮೋಸ್ಟ್ 500 ಟೈಮ್ ಜಾಸ್ತಿ ಇತ್ತು. ಸೊ ಇದರಿಂದ ಕೂಡ ಎಫೆಕ್ಟ್ ಆಗಿದೆ ಅಂತ ಹೇಳಿ ಆ ಕಂಪನಿಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಓಕೆ, ಸೊ ಯಾವುದು ಅದು ಈ ಮೋಸ್ಟ್ ಇಂಪಾರ್ಟೆಂಟ್ ನೇಮ್ ನಿಮ್ಗೆ ನೆನಪಿರಬೇಕು, ಯಾವುದು ಡೈ ಇಥಿಲೈನ್ ಗ್ಲೈಕಾಲ್ ಅಂತಕ್ಕಂಥದ್ದು. ಒಂದ್ಸಲ ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ನ್ಯೂಯಾರ್ಕ್ ನ ಗ್ಲೋಬಲ್ ಫೈನಾನ್ಸ್ ನಿಂದ ವಿಶ್ವದ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್, ನಾನು ಹೇಳಿದೆ ಇತ್ತೀಚೆಗೆ, ಈಗ ತಾನೇ ಹೇಳಿದೆ ನಿಮ್ಗೆ ಮಾಡ್ಬೇಕಾರೆ, ಯಾವುದು ಅಂದ್ರೆ SBI ಬ್ಯಾಂಕ್. ಓಕೆ, ಸಿಂಪಲ್ ಕ್ವಶನ್. ಈ ತರದ್ದು ಯಾವುದೇ ಬಂದ್ರೆ SBI ಅಂತ ಹಾಕಿ. ಮೊದಲು ICICI HDFC ಬರ್ತಾ ಇತ್ತು. ಈಗ ಸ್ವಲ್ಪ ವರ್ಷದಿಂದ ಯಾವಾಗ ಎಲ್ಲ ಬ್ಯಾಂಕ್ಗಳು SBI ಮರ್ಜ್ ಆದವು, ತುಂಬಾ ಅಕೌಂಟ್ಸ್ ಓಪನ್ ಆಗೋದು, ಕಸ್ಟಮರ್ಸ್ ಜಾಸ್ತಿ ಆಗೋದು, ಈ ತರದ್ದು ಬ್ಯಾಂಕಿಂಗ್ ಅಲ್ಲಿ ನಂಬರ್ 1 ಇವಾಗ SBI ಆಗಿದೆ. ಓಕೆ, ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತೀವಿ. ಇವನ್ ವರ್ಲ್ಡ್ ಅಲ್ಲೂ ಕಂಪೇರ್ ಮಾಡಿದ್ರೆ ಇವಾಗ ನಂಬರ್ 1 ಇದೇ ಕೂಡ ಆಗಿದೆ ನಮ್ಮ ಭಾರತದಲ್ಲಿ ನೋಡೋದಾದ್ರೆ. ಫೈನ್, ನೆಕ್ಸ್ಟ್ ಹೋಗೋಣ. SOAR ಅಂತಕ್ಕಂಥದ್ದು ಸ್ಕಿಲ್ಲಿಂಗ್ ಫಾರ್ AI ರೆಡಿನೆಸ್ ಅಂತ ಫುಲ್ ಫಾರ್ಮ್. ಸ್ಕಿಲ್ಲಿಂಗ್ ಫಾರ್ AI ರೆಡಿನೆಸ್ ಏನಪ್ಪಾ ಇದು? ಸ್ಕಿಲ್ಲಿಂಗ್ ಅಂದ್ರೆ ಅವರ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡೋದು. ಯಾವುದಕ್ಕೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಡಿ ಇರಬೇಕು. ಯಾರು ಸರ್? ಹುಡುಗರು, ಮಕ್ಕಳು, ಜೊತೆಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಿಕ್ಷಕರು, ಅವರಿಬ್ಬರಿಗೂ ಹೆಲ್ಪ್ ಆಗ್ಬೇಕು ಅಂತ ಒಂದು ಮಾಡಿರ್ತಕ್ಕಂಥದ್ದು. ಇದು ಯಾವುದು? ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದಲ್ಲಿ ಬರುತ್ತೆ ಇದು. ಅಂಡ್ ಇದು ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಗುರಿಯಾಗಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಅಂತ ಈ ಪ್ರಶ್ನೆ ಕೇಳಿರೋದು. ವಿದ್ಯಾರ್ಥಿಗಳು ಇದ್ದಾರೆ, ಶಿಕ್ಷಕರು ಇದ್ದಾರೆ. ಯಾವ ವಿದ್ಯಾರ್ಥಿಗಳು? 6ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ 2 ಮಾಡ್ಯೂಲ್ ಮಾಡ್ತಾರೆ. 6ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ 3 ಗಂಟೆ ವಿತ್ 15 ಅವರ್ಸ್ ಮಾಡ್ಯೂಲ್. ಓಕೆ, ಟೀಚರ್ಸ್ಗೆ 45 ಅವರ್ ಮಾಡ್ಯೂಲ್. ಈ ತರ ಮಾಡ್ಯೂಲ್ಸ್ ಮಾಡಿ ಅವ್ರು 45 ಅವರ್ಸ್ 15 ಅವರ್ಸ್ ಈ ತರದ್ದು ಮಾಡಿ ಅವ್ರಿಗೆ ಮುಂದೆ ಏನೇನಾಗಬೇಕು ಅಂದ್ರೆ ಬೇಸಿಕ್ಸ್ ಏನೇನ್ ಇದ್ರಲ್ಲಿ ಮಾಡಬಹುದು, ಅಪ್ಲಿಕೇಶನ್ಸ್ ಏನು, ಇದೆಲ್ಲ ಟೀಚ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸ್ಕಿಲ್ ಡೆವಲಪ್ ಆಗಬೇಕು. ನಮ್ಮ ಯೂನಿಯನ್ ಬಜೆಟ್ ಅಲ್ಲೂ ಕೂಡ ಇದಕ್ಕೆ 500 ಕೋಟಿ ಸಪರೇಟ್ ಆಗಿ ಇದಕ್ಕೆ ಎತ್ತಿ ಕೂಡ ಇಟ್ಟಿದ್ದಾರೆ. ಸೊ ಹಂಗಾಗಿ ಕೇಳಬಹುದು ಎಕ್ಸಾಮ್ ಅಲ್ಲಿ ಇಂಥದ್ದು. ಓಕೆ, ಇನ್ನು ಈ ಒಂದು ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವೀಕ್ಲಿ ಕನ್ನಡ ಮಾಡಿದ್ರೆ ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ತುಂಬಾ ಡೀಟೇಲ್ ಹೋಗಲ್ಲ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಬೇಕಂದ್ರೆ. ಎನಿವೇಸ್ PDF ನಾವು ಕೊಡ್ತೀವಿ. ಓಕೆ, ಅದು ನೀವು ತಗೋಬಹುದು. ನೆಕ್ಸ್ಟ್ ಟೆಲಿಗ್ರಾಮ್ ಇಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ಬರೋಣ. ಇತ್ತೀಚೆಗೆ ಒಲಿಂಪಿಯನ್ ಚಾಂಪಿಯನ್ ನೀರಜ್ ಚೋಪ್ರಾ ಅವರಿಗೆ ಭಾರತೀಯ ಸೇನೆಯಲ್ಲಿ ಯಾವ ಗೌರವ ಹುದ್ದೆಯನ್ನು ನೀಡಲಾಯಿತು? ಸಿಂಪಲ್ ಕ್ವಶನ್ ಇದು. ನೀರಜ್ ಚೋಪ್ರಾ ಬಗ್ಗೆ ಕೇಳ್ತಾರೆ. ಈಸ್ ಅ ವೆರಿ ಫೇಮಸ್ ಅಥ್ಲೆಟ್, ನಿಮ್ಗೆ ಗೊತ್ತೇ ಇದೆ ಅಲ್ವಾ ಸರ್? ಜೆವಲಿಯನ್ ಥ್ರೋ ಲೆಫ್ಟಿನೆಂಟ್ ಕರ್ನಲ್ ಇಸ್ ದ ರೈಟ್ ಆನ್ಸರ್. ಓಕೆ, ಬೇರೆ ಡೀಟೇಲ್ ಬೇಕಾಗಿಲ್ಲ, ಕೊಟ್ಟಿನ ಡೀಟೇಲ್ ಆಗಿ ತುಂಬಾ ಡೀಟೇಲ್ ಬೇಕಾಗಿಲ್ಲ. ನೆಕ್ಸ್ಟ್ ಬರ್ತೇನೆ. ಮಹಾರಾಷ್ಟ್ರದ 5 ಕಡಲ ತೀರಗಳು ಶ್ರೀವರ್ಧನ್, ನಾಗಾವಂಗ್, ಪರ್ನಾಕ್ ಮತ್ತು ಗುಹವಾರ್ ಮತ್ತು ಲಡ್ಫರ್ ರತ್ನಗಿರಿ ಇಲ್ಲಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ನೀಲಿ ಧ್ವಜ ಪ್ರಮಾಣೀಕರಣವನ್ನು ಪಡೆದಿವೆ ಎಂದು ಸಚಿವ ಅದಿತಿ ತತ್ಕರ್ ಘೋಷಿಸಿದ್ದಾರೆ. ನೀಲಿ ಧ್ವಜ ಪ್ರಮಾಣೀಕರಣ ಯಾವ ಸಂಸ್ಥೆ ನೀಡುತ್ತದೆ? ಯಾವ ಸಂಸ್ಥೆ ನೀಡುತ್ತೆ ಹೇಳ್ತೀರಾ? ಎಷ್ಟಿದೆ ಅಂತ ಹೇಳಿ. ಈಗ ಒಟ್ಟು 5 ಸೇರಿದೆ. ಈಗ ಇಲ್ಲಿ ಎಷ್ಟಿದೆ ಸರ್? 5 ಬೀಚಸ್. ಮೊದಲೆಷ್ಟಿತ್ತು, ಈಗ ಎಷ್ಟಿದೆ? ಒಟ್ಟು ಎಷ್ಟಿದೆ ಹೇಳ್ತೀರಾ? 5. ಮೊದಲೆಷ್ಟಿತ್ತು ಹೇಳ್ಬೇಕು. ಸೊ ಆಪ್ಷನ್ ಸಿ, ಮೊದಲು 13 ಇತ್ತಲ್ವ ಸರ್? ಅಲ್ವಾ? ಮೊದಲು 13 ಇತ್ತಲ್ಲ. ಇದು ವರ್ಷನೂ ರಿನ್ಯೂ ಮಾಡ್ತಾರೆ. ಓಕೆ, ನೋಡ್ತಾರೆ. 33 ಕ್ರೈಟೀರಿಯಾಗಳಿದೆ ಇದು ಮಾಡಕ್ಕೆ ಅಂತ. ಯಾವ್ದು 13 ಇದ್ದಿದ್ದು? ಫಸ್ಟ್ ಕರ್ನಾಟಕದ ಎಷ್ಟು ಹೇಳ್ತೀರಾ? ಕಾಸರಗೋಡು, ಪಡುಬಿದ್ರಿ 2 ಇದೆ. ಓಕೆ, ಈ 5ಕ್ಕಿಂತ ಮೊದಲು ಯಾವ್ದಾದ್ರು? ಶಿವರಾಜ್ಪುರ ಗುಜರಾತ್, ಗೋಲ್ಡನ್ ಬೀಚ್ ನೋಡಿ, ಒಡಿಶಾದ ವೆರಿ ಇಂಪಾರ್ಟೆಂಟ್ ಬೀಚ್ ಇದು. ಯಾಕೆ ಇಂಪಾರ್ಟೆಂಟ್? ಇದು ಫಸ್ಟ್ ನಮ್ಗೆ ಏಷ್ಯಾದಲ್ಲೇ ಫಸ್ಟ್ ಬೀಚ್. ಅದನ್ನ ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಫಸ್ಟ್ ಏಷ್ಯಾದಲ್ಲಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಕೊಟ್ಟಿದ್ದು. ಅಲ್ಲಿ ಟಾಯ್ಲೆಟ್ ಆಕ್ಸೆಸ್ ಇರಬೇಕು, ವಾಟರ್ ಕ್ಲೀನ್ ಇರಬೇಕು, ಬೀಚ್ ಕ್ಲೀನ್ ಆಗಿರಬೇಕು, ಎಮರ್ಜೆನ್ಸಿ ಕಂಡೀಷನ್ಸ್ಗೆ ಒಂದು ಮೆಡಿಕಲ್ ಅಸಿಸ್ಟ್ ಇರಬೇಕು. ಈ ತರದೆಲ್ಲ ಇದ್ರೆ ಆ ತರ 33 ಕ್ರೈಟೀರಿಯಾಗಳಿದೆ. ಅಂತದಕ್ಕೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಇದು ಕೊಟ್ರೆ ಏನು ಅಂದ್ರೆ ಅದು ಅಷ್ಟು ಚೆನ್ನಾಗಿದೆ ಅಂತ, ಅವಾಗ ಅಲ್ಲಿಗೆ ಟೂರಿಸಂ ಜಾಸ್ತಿ ಆಗುತ್ತೆ ಅಂತ. ಓಕೆ ಫೈನ್. ಸೊ ಇಲ್ಲಿ ನೋಡ್ಕೋಬಹುದು, ನಾನು ಕೊಟ್ಟಿದ್ದೀನಿ ಯಾವ್ದು ಅಂತ. ನೆಕ್ಸ್ಟ್ ಬರ್ತೀನಿ. ಈಗ 5ನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಯೂತ್ ಗೇಮ್ ಅಲ್ಲ, ಅದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಎಲ್ಲಿ ನಡೆಯುತ್ತೆ? ನವೆಂಬರ್ ನಡೆಯುತ್ತೆ. ಎಲ್ಲಿ? ರಾಜಸ್ಥಾನ ನಡೆಯುತ್ತೆ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಜೈಪುರ್, ಅಜ್ಮೀರ್, ಉದಯಪುರ್, ಜೋಧ್ಪುರ್, ಬಿಕ್ನಾರಲ್ಲಿ ನಡೆಯುತ್ತೆ. ನಾ ಇಲ್ಲಿ ಅದನ್ನ ಕೇಳ್ತಾ ಇಲ್ಲ, ಇಲ್ಲಿ ಅದನ್ನು ಕೇಳಬಹುದು. ಇಲ್ಲಿ ನಾನು ಕ್ವಶನ್ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಕ್ರೀಡಾಕೂಟದಲ್ಲಿ ಯಾವ ಕ್ರೀಡೆಯನ್ನ ಪ್ರದರ್ಶನ ಕಾರ್ಯಕ್ರಮವಾಗಿ ಪ್ರದರ್ಶಿಸಲಾಗ್ತದೆ? ಅಂದ್ರೆ ಇದಕ್ಕೆ ಮೆಡಲ್ಸ್ ಇಲ್ಲ, ಮೆಡಲ್ ಟ್ಯಾಲಿ ಬರಲ್ಲ. ಪ್ರದರ್ಶನ ಫಸ್ಟ್ ಅಂದ್ರೆ ಡೆಮಾನ್ಸ್ಟ್ರೇಷನ್ ಆಗಿ ಮಾಡ್ತಾರೆ. ಕ್ಲಿಕ್ ಆಯ್ತು ನೆಕ್ಸ್ಟ್ ಇದಕ್ಕೆ ಅದನ್ನ ಏನ್ ಮಾಡ್ತಾರೆ? ಇನ್ಕ್ಲೂಡ್ ಮಾಡ್ತಾರೆ ಖೇಲೋ ಇಂಡಿಯಾಗೆ. ಓಕೆ, ಯೂನಿವರ್ಸಿಟಿ ಗೇಮ್ಗೆ. ಸೊ ಡೆಮಾನ್ಸ್ಟ್ರೇಷನ್ ಆಗಿ ಮಾಡ್ತಿರ್ತಕ್ಕಂಥ ಸ್ಪೋರ್ಟ್ಸ್ ಖೋ ಖೋ. ಓಕೆ, ನಿಮ್ಗೆ ಗೊತ್ತಿದೆ, ಖೋ ಖೋದಲ್ಲಿ ಭಾರತದ ಪುರುಷರು ಮತ್ತೆ ಮಹಿಳೆಯರು
ವರ್ಲ್ಡ್ ಕಪ್ನ ಗೆದ್ದಿದ್ದಾರೆ, ಮೊದಲನೇ ವರ್ಲ್ಡ್ ಕಪ್ನ. ಹಾಗಾಗಿ ಕೇಳ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ, ತುಂಬಾ ಡೀಟೇಲ್ ಇದೆ. ಅಗೇನ್ ಇದಕ್ಕೆ ಬೇಡ, ಇದ್ರದ್ದು ಆಗ್ಲಿ. ಆಮೇಲೆ ನೆಕ್ಸ್ಟ್ ಏನೋ ಮುಂದೆ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಅಂದ್ರೆ ಮೆಡಲ್ ಟ್ಯಾಲಿ ಏನೋ ಅದು ಆಮೇಲೆ ಡಿಸ್ಕಸ್ ಮಾಡೋದು ಕಂಪ್ಲೀಟ್ ಆದ್ಮೇಲೆ. ನೆಕ್ಸ್ಟ್, ಸ್ವೀಡಿಷ್ ಅಕಾಡೆಮಿಯ ಅಧಿಕೃತ ಪ್ರಕಟಣೆಯ ಪ್ರಕಾರ ಮರಿಯಾ ಕೊರಿನೋ ಮಚಾಡೋ ಅವರಿಗೆ 2020 ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲು ನಾರ್ವೇಜಿಯನ್ ನೊಬೆಲ್ ಸಮಿತಿ ಉಲ್ಲೇಖಿಸಿದ ಪ್ರಮುಖ ಕಾರಣವೇನು? ನೋಡಿ, 2020 ನೊಬೆಲ್ ಪ್ರಶಸ್ತಿ ಬಗ್ಗೆ ಕೇಳ್ತೇನೆ ಎಕ್ಸಾಮ್ ಅಲ್ಲಿ. ನಾನು ಲಿಸ್ಟ್ ಕೊಡ್ತೇನೆ, ಇದನ್ನ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ನೋಡ್ಕೊಳ್ಳಿ, ಡೀಟೇಲ್ ಆಗಿ ಮಾಡಿದ್ದೀನಿ. ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ಸರ್ವಾಧಿಕಾರದ ಪ್ರಜಾಪ್ರಭುತ್ವಕ್ಕೆ ಶಾಂತಿಯುತ ಪರಿವರ್ತನೆಗಾಗಿ ಕೊಟ್ಟಿರತಕ್ಕಂಥದ್ದು. ಯಾವ ದೇಶದವರು ಇವರು? ವೆನೆಜುಲಾ. ಓಕೆ, ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ತುಂಬಾ ಡೀಟೇಲ್ ಹೋಗಲ್ಲ, ನಾನು ಲಿಸ್ಟ್ ಕೊಡ್ತೀನಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಕೀವರ್ಡ್, ಇಲ್ಲಿ ಕನ್ನಡದಲ್ಲೂ ಇದೆ, ಕನ್ನಡದಲ್ಲಿ ನೋಡ್ಕೊಳ್ಳಿ. ಕೀವರ್ಡ್ ಇಂಪಾರ್ಟೆಂಟ್ ಏನದು? ಇಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂಡ್ ಟನಲಿಂಗ್ ಅಂತ ಇದೆಯಲ್ಲ, ನಾನು ಇಂಗ್ಲಿಷಲ್ಲಿ ತೋರಿಸ್ತೀನಿ ಬೇಕಾದ್ರೆ ನೋಡಿ. ಟನಲಿಂಗ್ ಅಂಡ್ ಎನರ್ಜಿ ಕ್ವಾಂಟೈಸೇಷನ್, ಇದು ಇಂಪಾರ್ಟೆಂಟ್ ಯಾವುದು? ಫಿಸಿಕ್ಸ್ಗೆ. ಈ ಕೀವರ್ಡ್ ವೆರಿ ಇಂಪಾರ್ಟೆಂಟ್, ಮತ್ತೆ ಅವರ ಹೆಸರು ಇಂಪಾರ್ಟೆಂಟ್. ಈಗ ಫಿಸಿಯಾಲಜಿ ಮೆಡಿಸಿನ್ ಅಂದ್ರೆ ಒಟ್ಟು ನಿಮ್ಗೆ ಇಲ್ಲಿ ನೋಡೋದಾದ್ರೆ 3 ಜನಕ್ಕೆ ಏನ್ ಕೊಟ್ಟಿದ್ದಾರೆ, ಏನ್ ಮಾಡಿದ್ರು ಅಂದ್ರೆ ಡಿಸ್ಕವರೀಸ್ ಆಫ್ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಅಂತಕ್ಕಂಥದ್ದು, ಇದು ಕೀವರ್ಡ್. ಈ ಕೀವರ್ಡ್ ನೆನ್ಪಿಟ್ಕೋಬೇಕು. ಓಕೆ, ಕೆಮಿಸ್ಟ್ರಿಗೆ ಬರೋದಾದ್ರೆ ಮೆಟಲ್ ಆರ್ಗಾನಿಕ್ ಫ್ರೇಮ್ ವರ್ಕ್ ಅಂತ ಕರಿತೀವಿ. ಲಿಟ್ರೇಚರ್ಗೆ ಬರೋದಾದ್ರೆ ಅವರ ಲಿಟ್ರೇಚರ್ ಬಿಡಿ, ಅದು ಅಪೋಕಾಲಿಪ್ಟಿಕ್ ಟೆರರ್, ರಿಫಾರ್ಮ್ಸ್ ಅಂಡ್ ಪವರ್ ಆಫ್ ದ ಆರ್ಟ್ಸ್ ಅಂತ ಕರಿತೀವಿ. ಇದನ್ನ ಕೀವರ್ಡ್ ನ ನೆನ್ಪಿಟ್ಕೋಬೇಕು. ಪೀಸ್ ಪ್ರೈಸ್ ಬರೋದಾದ್ರೆ ಅಗೇನ್ ಡೆಮಾಕ್ರಸಿ ಏನಲ್ಲಿ ಇರ್ಲಿಲ್ಲ, ಏನೋ ಆ ಒಂದ್ ರೀತಿ ಸರ್ವಾಧಿಕಾರ ಇತ್ತು, ಅದರ ವಿರುದ್ಧ ಹೋರಾಡ್ತಕ್ಕಂಥದ್ದು, ಚುನಾವಣೆ ಕರೆಕ್ಟ್ ಆಗಿ ಹಾಕ್ಬೇಕು ಅಂತ ಓಡಾಡ್ತಕ್ಕಂಥದ್ದು. ಸೊ ಯಾವುದೇ ಆದ ಬಂಧನಕ್ಕೆ ಎದುರ್ಕೊಳ್ತಿರ್ಲಿಲ್ಲ ಅವರು. ಎಕನಾಮಿಕ್ಸ್ ಬರೋದಾದ್ರೆ ಇಲ್ಲಿ ಪ್ರಮುಖವಾದ ಒಂದು ಕೀವರ್ಡ್ ಯಾವುದು ಅಂತಂದ್ರೆ ಸಸ್ಟೈನ್ ಗ್ರೋತ್ ಥ್ರೂ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂತ ಒಂದು. ಅಂಡ್ ಇದರಲ್ಲಿ ಇನ್ನೊಂದು ಕೀವರ್ಡ್ ಏನು ಅಂತಂದ್ರೆ ಥಿಯರಿ ಆಫ್ ಸಸ್ಟೈನ್ ಗ್ರೋತ್ ಥ್ರೂ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ. ಈ ಕೀವರ್ಡ್ಗಳು ನೆನಪಿ, ಇಂಥದ್ದು ಪಕ್ಕ ಕೇಳ್ತಾರೆ ಬಂದ್ರೆ ಈ ಕೀವರ್ಡ್ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಇದ್ದೇ ಇರುತ್ತೆ. ಓಕೆ, ಅದನ್ನ ನೋಡ್ಕೊಳ್ಳಿ, ಇಲ್ಲಿ ಕನ್ನಡದಲ್ಲಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ. ಇನ್ನು ನೊಬೆಲ್ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಬೇಸಿಕ್ಸ್ ಬಗ್ಗೆನೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಫಸ್ಟ್ ನಿಮ್ಗೆ ಗೊತ್ತಿದೆ 5 ರೀತಿಯಾದ ಒಂದು ಕ್ಯಾಟಗರಿ ಕೊಡ್ತಾ ಇದ್ರು: ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಫಿಸಿಯಾಲಜಿ, ಮೆಡಿಸಿನ್ ಅಥವಾ ಶರೀರಶಾಸ್ತ್ರ, ಸಾಹಿತ್ಯ ಮತ್ತು ಶಾಂತಿ. ಆಮೇಲೆ 1968ರಲ್ಲಿ ಇನ್ಕ್ಲೂಡ್ ಮಾಡ್ತಕ್ಕಂಥದ್ದು ಯಾವುದು? ಸ್ವೀಡನ್ ಬ್ಯಾಂಕು ಒಂದು ಆರ್ಥಿಕ ಎಕಾನಮಿಗೆ ಮಾಡ್ತಾರೆ. ಫಸ್ಟ್ ಇದು ಘೋಷಣೆ ಆಗಿ 1901ರಿಂದ. ಓಕೆ, 68ರಲ್ಲಿ ಇನ್ನೊಂದು ಕ್ಯಾಟಗರಿನ ಅವರು ಮಾಡ್ತಕ್ಕಂಥದ್ದು. ಸೊ ವರ್ಲ್ಡ್ ವಾರ್ 1 and 2 ಬಿಟ್ಟು ಇನ್ನೆಲ್ಲ ಟೈಮಲ್ಲೂ ಕೂಡ ಕೊಟ್ಟಿದ್ದಾರೆ. ಮರಣೋತ್ತರವಾಗಿ ಇದನ್ನು ಕೊಡಲಾಗಲ್ಲ. ಅಂಡ್ ಮ್ಯಾಕ್ಸಿಮಮ್ 3 ಜನಕ್ಕೆ ಮಾತ್ರ ಒಂದು ನೊಬೆಲ್, ಮ್ಯಾಕ್ಸಿಮಮ್ 3 ಜನ ಮಾತ್ರ ಶೇರ್ ಮಾಡಬಹುದು, ಅದಕ್ಕಿಂತ ಜಾಸ್ತಿ ಶೇರ್ ಮಾಡಲ್ಲ. ಐದರ್ 1, 2 ಅಥವಾ 3 ಜನ ಮ್ಯಾಕ್ಸಿಮಮ್. ಸೊ ಇದನ್ನು ತಿಳ್ಕೊಳ್ಳಿ ಸಾಕು. ಅಂಡ್ ಇನ್ನು ಇಂಡಿಯಾದಲ್ಲಿ ನೊಬೆಲ್ ವಿನ್ನರ್ಸ್ ಯಾರು ಅಂತ ನೋಡಿದ್ರೆ ಫಸ್ಟ್ ರವೀಂದ್ರನಾಥ ಟ್ಯಾಗೋರ್ ಸಿಕ್ತು 2013ರಲ್ಲಿ. ಸಿ.ವಿ. ರಾಮನ್. ಯಾವ ಕ್ಯಾಟಗರಿ ಇದನ್ನ ನೋಡ್ಕೊಳ್ಳಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈಗ ನೊಬೆಲ್ ಸುದ್ದಿಲಿದೆ ಅಂತೇಳಿ ನಿಮ್ ನೊಬೆಲ್ ಕರೆಂಟ್ ಅಫೇರ್ ಕೇಳಬೇಕು ಅಂತೇನಿಲ್ಲ, ಭಾರತಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ ಕೂಡ ಕೇಳಬಹುದು. ಓಕೆ, ಆತರ ಇತ್ತೀಚೆಗೆ ಲಾಸ್ಟ್ ಯಾವಾಗ ಬಂದಿತ್ತು 2019ರಲ್ಲಿ ಅಭಿಜಿತ್ ಬ್ಯಾನರ್ಜಿ ಎಕನಾಮಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಬಂದಿತ್ತು. ಓಕೆ, ಅದನ್ನ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತೀನಿ. ಸಾರಿ, ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ಗೆ ಸಂಬಂಧಪಟ್ಟಂತೆ ನೋಡಿ, ಹೈಡ್ರೋಜನ್ ನಾವು ಫಸ್ಟ್ ಇದ್ರ ಬಗ್ಗೆ ಹೇಳ್ತೇನೆ. ಈ ಬಳಸಬೇಕು, ಅದನ್ನ ಪ್ರೊಡಕ್ಷನ್ ಮಾಡಬೇಕು, ಹಂಗೆ ಎಕ್ಸ್ಪೋರ್ಟ್ ಮಾಡಬೇಕು. ಯಾಕೆ? ನೆಟ್ ಝೀರೋ ಮಾಡ್ಬೇಕು ನಾವು ಕಾರ್ಬನ್ ಎಮಿಷನ್, ನೆಟ್ ಝೀರೋ 2070. ಹಂಗಾಗಿ 3 ಪೋರ್ಟ್ಗಳನ್ನ ಗ್ರೀನ್ ಹೈಡ್ರೋಜನ್ ಹಬ್ ಆಗಿ ಮಾಡಿದ್ದಾರೆ. ಆ 3 ಪೋರ್ಟ್ ಅಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದೇನೆ. 3 ಪೋರ್ಟ್ ಇದರಲ್ಲಿದೆ, ಒಂದ್ ಮಾತ್ರ ಅಲ್ಲ. ಯಾವ್ದದು? ಕೋಲ್ಕತ್ತಾ ಬಂದರು ಅಲ್ಲ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಈ 3 ಬಂದರನ್ನ ಹೈಡ್ರೋಜನ್ ಹಬ್ ಆಗಿ ಘೋಷಣೆ ಮಾಡಿದ್ದಾರೆ. ಯಾವ್ದು? ವಿ.ಒ. ಚಿದಂಬರ್ ಪೋರ್ಟ್ ತಮಿಳುನಾಡು, ಗುಜರಾತ್ ಅಲ್ಲಿ ದೀನ್ ದಯಾಳ್ ಪೋರ್ಟ್, ಪರದೀಪ್ ಪೋರ್ಟ್ ಒಡಿಶಾದಲ್ಲಿ ಇರೋದು. ಮೇಜರ್ ಪೋರ್ಟ್ಸ್ ಗಳು ಏನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈಗ ನಾವು ಗುಜರಾತ್ ನ ಪರದೀಪ್ ಇದು ಏನ್ ಹೇಳಿದ್ವಿ, ಗುಜರಾತ್ ನ ಒಂದು ಪೋರ್ಟ್ ಕಾಂಡ್ಲಾ ಪೋರ್ಟ್. ಇಲ್ಲಿ ನಿಮ್ಗೆ ಇನ್ನೊಂದು ಹೆಸರು ಕೂಡ ಗೊತ್ತಿರ್ಬೇಕು. ಈಗ ನೋಡಿ, ಗುಜರಾತ್ ನ ದೀನ್ ದಯಾಳ್ ಪೋರ್ಟ್ ಏನಿದೆ ಅದ ಹೆಸರು ಕಾಂಡ್ಲಾ ಪೋರ್ಟ್ ಅಂತ ಗೊತ್ತಿರಬೇಕು. ಇನ್ನು ಫಾರ್ ಎಕ್ಸಾಂಪಲ್ ವಿ.ಒ. ಚಿದಂಬರ್ ಪೋರ್ಟ್ ಎಲ್ಲಿ ಬರುತ್ತೆ? ತಮಿಳುನಾಡಲ್ಲಿ. ಯಾವ್ದು? ಟುಟಿಕಾನ್ ಪೋರ್ಟ್ ನ ವಿ.ಒ. ಚಿದಂಬರ್ ಅಂತ ಕರಿತೀವಿ. ಇನ್ ಪರದೀಪ್ ಪೋರ್ಟ್ ಒಡಿಶಾ ನಿಮ್ಗೆ ಗೊತ್ತೇ ಇದೆ, ಪಾರಾದೀಪ್ ಪೋರ್ಟ್. ಸೊ ಅದನ್ನು ಕೂಡ ನೋಡ್ಕೊಳ್ಳಿ, ಪಾರಾದೀಪ್ ಪೋರ್ಟ್ ಆಗಿರ್ಬೋದು, ಇದೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಬರ್ತೇನೆ ಸರ್. ನೆಕ್ಸ್ಟ್ ಒಂದು ಪ್ರೈವೇಟ್ ಪ್ರೈವೇಟ್ ಕಂಪನಿ ಭಾರತದ್ದು ಗ್ಯಾಲಕ್ಸಿ ಅಂತ ಇಂಡಿಯನ್ ಸ್ಟಾರ್ಟ್ಅಪ್, ಟೆಕ್ ಸ್ಟಾರ್ಟ್ಅಪ್ 2026ರಲ್ಲಿ ಗೆ ಲಾಂಚ್ ಮಾಡ್ತಾರೆ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ 8ರಿಂದ 12 ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ ಸ್ನೇಹಿತರೆ. ಈಗ ನಮ್ದು ಹೆಂಗೆ ಭಾರತ ಸರ್ಕಾರದ ಇಸ್ರೋದ ನಾವಿಕ್ ಇದೆಯಲ್ಲ, ಆ ತರ ಇವ್ರದ್ದು ಕೂಡ 8ರಿಂದ 10 ಅರ್ತ್ ಅಬ್ಸರ್ವೇಷನ್ ಮಾಡ್ತಕ್ಕಂಥ ಒಂದು ಸ್ಯಾಟಲೈಟು, ಜೊತೆಗೆ ಅದ್ರದ್ದು ಸಂಬಂಧಪಟ್ಟಂತ ಅದನ್ನ ಬೇರೆ ಬೇರೆ ಇದಕ್ಕೂ ಕೂಡ ಯುಟಿಲೈಸ್ ಮಾಡ್ಕೋಬಹುದು. ಅಂದ್ರೆ ಅವ್ರು ಏನ್ ಮಾಡ್ಬೋದು,
ದಿಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಬರೀ ಇಸ್ರೋ ಮಾಡ್ತಿತ್ತಲ್ಲ, ಪ್ರೈವೇಟ್ ಕೂಡ ಇದಕ್ಕೆ ಬರ್ಬೇಕು. ಈಗ ಹೆಂಗೆ ನಾಸಾ ಒಂದೇ ಮಾಡ್ತಿಲ್ಲ, ಸ್ಪೇಸ್ ಎಕ್ಸ್ ಇದೆ ಅಲ್ಲಿ US ಅಲ್ಲಿ, ಹಂಗೆ ಇಲ್ಲೂ ಕೂಡ ಆಗ್ಬೇಕಲ್ಲ. ಸೊ ಹಂಗಾಗಿ ನಿಮ್ಗೆ ಇಲ್ಲೂ ಕೂಡ ಪ್ರೈವೇಟ್ ನ ಡೆವಲಪ್ ಆಗಬೇಕು, ಹಾಗಾಗಿ ಅನುವು ಮಾಡ್ಕೊಡ್ತಾ ಇದ್ದಾರೆ. ಸೊ ಇದೊಂದು ಹೈ ರೆಸೊಲ್ಯೂಷನ್ ಆಪ್ಟಿಕಲ್ ಪ್ಲೇಲೋಡ್ ಹೊಂದಿರತಕ್ಕಂಥ ಸಿಂಥೆಟಿಕ್ ಅಪಾರ್ಚರ್ ರೇಡಾರ್ ಹೊಂದಿರತಕ್ಕಂಥದ್ದು. ಸೊ 8ರಿಂದ 10 ಇರುತ್ತೆ. ಇದನ್ನು ಮಿಷನ್ ದೃಷ್ಟಿ ಅನ್ನೋ ಹೆಸರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಯಾವುದು ಗ್ಯಾಲಕ್ಸಿ ಐ ಅಂತಕ್ಕಂಥ ಇಂಡಿಯನ್ ಸ್ಟಾರ್ಟ್ಅಪ್ ಟೆಕ್. ನಿಮ್ಗೆ ಏನ್ ಬೇಕಾದ್ರೂ ಕೇಳ್ಬೋದು, ಮಿಷನ್ ದೃಷ್ಟಿ ಅಂದ್ರೆ ಏನು ಅಂತ ಕೇಳ್ಬೋದು, ಅಥವಾ ಇದನ್ನ ಲಾಂಚ್ ಮಾಡ್ತಿರ್ತಕ್ಕಂಥ ಫಸ್ಟ್ ಪ್ರೈವೇಟ್ ಇಂಡಿಯನ್ ಕಂಪನಿ ಯಾವುದು, ಸ್ಟಾರ್ಟ್ಅಪ್ ಯಾವುದು ಅಂತ ಕೇಳ್ಬೋದು. ಗ್ಯಾಲಕ್ಸಿ ಐ ಅದು ಕೂಡ ಗೊತ್ತಿಲ್ಲ. 2026 ಮಾಡಬೇಕು ಅನ್ಕೊಂಡಿದ್ದಾರೆ. 29 ತನಕ 8ರಿಂದ 12 ಸ್ಯಾಟಲೈಟ್ ನ ಮಾಡ್ತಾರೆ. ಆಮೇಲೆ ಅದನ್ನ ಬೇರೆ ಬೇರೆ ಕಡೆ ಯೂಸ್ ಮಾಡ್ಕೋದು, ಅಗ್ರಿಕಲ್ಚರ್ ಮಾನಿಟರಿಂಗ್. ಅಂದ್ರೆ ಇದು ತುಂಬಾ ಹೈ ಇರುತ್ತೆ, ಯಾವುದೇ ಮೋಡ ಇರಲಿ, ಯಾವುದೇ ಅಂತ ಡಿಸ್ಟರ್ಬೆನ್ಸ್ ಇರಲಿ, ಕ್ಲೀನ್ ಆಗಿ ಡಿಜಿಟಲ್ ನಿಮ್ಗೆ ಇಮೇಜ್ ಕೊಡುತ್ತೆ, ಡಿಜಿಟಲ್ ಲೊಕೇಶನ್ಸ್ ಗಳು ಕೊಡ್ತವೆ. ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನೆಲ್ಲ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಇದು ಏನು ಯಾವ ರೀತಿ ಇರುತ್ತೆ ಇದು ಅಂತ. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಸಂರಕ್ಷಿತ ಪ್ರದೇಶದ ಸುರಕ್ಷತೆಯಲ್ಲಿ ನಾವೀನ್ಯತೆಗಾಗಿ ಕೆಂಟನ್ ಆರ್ ಮಿಲ್ಲರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ನಾ ಹೇಳಿದೆ IUC ಎಂದು ಒಂದು ಸಮಿಟ್ ನಡೀತಾ ಇದೆ ಅಬುದಾಬಿ. ಎಲ್ಲಿದೆ ಇದು? UAE. ಓಕೆ, ಇದನ್ನ ಆಲ್ರೆಡಿ ನಾನು ಹೇಳಿದ್ದೆ, ಸೊನಾಲಿ ಘೋಷ್ ಅಂತ ಪ್ರೀವಿಯಸ್ ಕ್ವಶನ್ಸ್ ಗಳಲ್ಲಿ ಹೇಳಿದ್ದೆ ನಾನು ನಿಮಗೆ. ಓಕೆ, ಇದನ್ನ ನೋಡ್ಕೊಳ್ಳಿ. ಅವರು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ ಡೈರೆಕ್ಟರ್ ಅವರು. ಯಾಕಂದ್ರೆ ಆ ಪ್ರೊಟೆಕ್ಟೆಡ್ ಏರಿಯಾ ಬಗ್ಗೆ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಸೊ IUCN ಏನೋ ಕನ್ಸರ್ವೇಷನ್ ನೇಚರ್ ದ ಒಂದು ಮೀಟಿಂಗ್ ಏನ್ ನಡೀತಾ ಇದೆ, ಅಂದ್ರೆ ಒಂದು ಸಮ್ಮಿಟ್ ತರ ನಡೀತಾ ಇದೆ ಅಬುದಾಬಿಲಿ. ಸೊ ಅಲ್ಲಿ ಇವರಿಗೆ ಕೂಡ ಈ ಒಂದು ಪ್ರಶಸ್ತಿನ ಘೋಷಣೆ ಮಾಡಿದ್ದಾರೆ. ಓಕೆ, ಇನ್ನು ಬೇರೆ ಬೇರೆ ರೀಸೆಂಟ್ ಪ್ರಶಸ್ತಿಗಳು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಭಾರತದ ನೀಲಿ ಆರ್ಥಿಕತೆ ಆಳ ಸಮುದ್ರ ಮತ್ತು ಕಡಲಾಚೆ ಮೀನುಗಾರಿಕೆಗೆ ಬಳಸಿಕೊಳ್ಳುವ ಕಾರ್ಯತಂತ್ರ ಎಂಬ ಶೀರ್ಷಿಕೆ ವರದಿ ಯಾವ ಸಂಸ್ಥೆ ಬಿಡುಗಡೆ ಮಾಡಿತು? ಅಂದ್ರೆ ಇಂಡಿಯನ್ ಬ್ಲೂ ಎಕಾನಮಿ. ಬ್ಲೂ ಅಂದ್ರೆ ಫಿಶ್ ಸಂಬಂಧಪಟ್ಟಂತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಕಡಲ ತೀರ ನಮ್ಗೆ ಚೆನ್ನಾಗೇ ಇದೆ ಅಲ್ವಾ, ಕೋಸ್ಟಲ್ ಏರಿಯಾ, ಅಲ್ಲಿ ಅವರ ಜೀವನಾಡಿ ಕೂಡ ಹೌದು. ಫಿಶ್ ಇಸ್ ಆಲ್ಸೋ ಒನ್ ಆಫ್ ದ ಸ್ಟೇಪಲ್ ಫುಡ್ ಅಲ್ಲಿ ನಮ್ಗೆ ಆ ಕಡೆ ಸೈಡ್, ಅಲ್ಲಿ ಕರಾವಳಿಲಿ ಅಂದ್ರೆ ಎಲ್ಲಾ ಕಡೆ ತಿಂತಾರೆ, ಕರಾವಳಿಲಿ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದನ್ನ ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಅಂದ್ರೆ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಾವು ಅಟ್ ಪ್ರೆಸೆಂಟ್ ಸೆಕೆಂಡ್ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸಿಂಗ್ ಕಂಟ್ರಿ ಆಗಿದ್ದೀವಿ. 30 ಮಿಲಿಯನ್ ಲೈವ್ಲಿಹುಡ್ ಅಂದ್ರೆ ಜೀವನೋಪಾಯಕ್ಕೆ 30 ಮಿಲಿಯನ್ ಅಷ್ಟು ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. 60,523 ಕೋಟಿ ವಾರ್ಷಿಕವಾಗಿ 2023-24 ಅದನ್ನ ಮಾಡಿದ್ದಾರೆ. ಇದನ್ನ ನಾವು ಇನ್ನೂ ಜಾಸ್ತಿ ಮಾಡಬೇಕು, ಫಸ್ಟ್ ಪೊಸಿಷನ್ಗೆ ಹೋಗ್ಬೇಕು. ಹಂಗಾಗಿ ಇಲ್ಲಿ 3 ಫೇಸ್ ಸ್ಟ್ರಾಟಜಿಗಳನ್ನ ಮಾಡಿದ್ದಾರೆ, ಒಂದಷ್ಟು ಪಾಲಿಸಿಗಳನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ರಿಪೋರ್ಟ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಫೇಸಸ್ ಏನು? ಫೇಸ್ 1 ಅಂದ್ರೆ ಇದರಲ್ಲಿ ಜೀವನೋಪಾಯ ಹೆಚ್ಚಿಸಬೇಕು, ಇನ್ನು ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು, ಎಕ್ಸ್ಪೋರ್ಟ್ ಮಾಡುವಂತದ್ದಕ್ಕೆ ಆಗ್ಬೇಕು, ಮತ್ತೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ನೋಡಿ 2025-28 ಫೇಸ್ 1 ಅಲ್ಲಿ ಅದಕ್ಕೆ ಏನ್ ಫೌಂಡೇಶನ್ ಹಾಕ್ಬೇಕು, ಹೆಂಗೆ ಗ್ರೋತ್ ಮಾಡಬೇಕು ಅದನ್ನ ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಫೇಸ್ 2 29ರಿಂದ 32ನೇ ಇಸ್ವಿ ತನಕ ಅದನ್ನ ಗ್ಲೋಬಲ್ ಅಲ್ಲಿ ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಪ್ರಪಂಚಕ್ಕೆ ಕಾಂಪಿಟೇಟಿವ್ ಕೊಡುವಂತ ಒಂದು ಇದನ್ನ ನಾವು ಮಾಡ್ಕೋಬೇಕು, ಅದಕ್ಕೆ ಪ್ಲಾನಿಂಗ್ ಮಾಡ್ತಾ 23 ಆನ್ವರ್ಡ್ಸ್ ಅಲ್ಲಿ ನಾವು ಅದನ್ನ ಗ್ಲೋಬಲ್ ಲೀಡರ್ಶಿಪ್ ನಂಬರ್ 1 ಆಗ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಈ 6 ಪಾಲಿಸೀಸ್ ಗಳನ್ನ ತಂದಿದ್ದಾರೆ. ಓಕೆ, ಇದನ್ನ ಜಸ್ಟ್ ನೋಡ್ಕೊಳ್ಳಿ ಸಾಕು, ತುಂಬಾ ಡೀಟೇಲ್, ನಾರ್ಮಲ್ ಎಕ್ಸಾಮ್ಸ್ಗೆ ಬೇಕಾಗಿಲ್ಲ. ಓಕೆ, ನಿಮ್ಗೆ ಏನ್ ಕೇಳ್ಬೋದು, 3 phases 6 ಕೀ ಪಾಲಿಸೀಸ್ ಬಂದಿದ್ಯಾ? ಎಸ್, ಇದನ್ನ ತಿಳ್ಕೋಬೇಕು. ಯಾ 3 phases ಏನು? ಇದೇನ್ ದೊಡ್ಡ ವಿಷಯ ಇಲ್ಲ, ಕನ್ನಡ ಇಂಗ್ಲಿಷ್ ಎರಡೂ ಕೊಟ್ಟಿನಿ. 6 ಕೀ ಪಾಲಿಸೀಸ್ಗಳು ಅಂದ್ರೆ ಪಾಲಿಸೀಸ್ ತರಬೇಕು, ರೆಗ್ಯುಲೇಷನ್ಸ್ ಇರಬೇಕು, ಈಸಿಯಾಗಿ ವ್ಯವಹಾರ ಮಾಡಕ್ಕೆ ಒಂದಷ್ಟು ಅಮೆಂಡ್ಮೆಂಟ್ ಗಳನ್ನ ಮಾಡಬೇಕು, ಅವ್ರ ವ್ಯವಹಾರ ಮಾಡಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನ ಅಪ್ಡೇಟ್ ಮಾಡಬೇಕು. ಓಕೆ, ಇವೆಲ್ಲ ಫೈನಾನ್ಸಿಂಗ್ ಗಳನ್ನ ಕೊಡಬೇಕು, ಲೋಕಲ್ ಕಮ್ಯುನಿಟಿಗಳಿಗೆ ಟ್ರೈನಿಂಗ್ ಕೊಡಬೇಕು, ಅವ್ರ ಪಾರ್ಟಿಸಿಪೇಷನ್ ನಾವು ನೋಡಬೇಕು. ಇವೆಲ್ಲ ಈ ಪಾಲಿಸಿ ಅಡಿಯಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಬರ್ತೇನೆ ನೋಡಿ. ಭಾರತಕ್ಕೆ ಸಹಕಾರಿ ನೇತೃತ್ವದಲ್ಲಿ ಒಂದು ರೈಡಿಂಗ್ ಹೇಲ್ ಅಂದ್ರೆ ಒಂದು ಆಪ್ ಮುಖಾಂತರ ಕ್ಯಾಬ್ ಗಳ ವ್ಯವಸ್ಥೆ ತಂದಿರತಕ್ಕಂಥದ್ದು. ಯಾವುದು? ಭಾರತ್ ಟ್ಯಾಕ್ಸಿ ಅಂತ. ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿ. ಇದು ಸರ್ಕಾರದ ಒಂದು ಏನೋ ಸ್ಪಾನ್ಸರ್ ಮಾಡ್ತಾರೆ. ಸರ್ಕಾರ ಸ್ಪಾನ್ಸರ್ ಅಂದ್ರೆ ಬೇರೆ ಬೇರೆ ಕೋಆಪರೇಟಿವ್ ಸಂಸ್ಥೆಗಳು ಸ್ಪಾನ್ಸರ್ ಮಾಡಿ ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಅಡಿಯಲ್ಲಿ ಭಾರತ್ ಟ್ಯಾಕ್ಸಿ ಅಂತಕ್ಕಂಥದ್ದು ತಂದಿದ್ದಾರೆ. ಓಕೆ, ಈ ಭಾರತ್ ಟ್ಯಾಕ್ಸಿ ಅಂತಕ್ಕಂಥದ್ದು ಯಾರು ಇದಕ್ಕೆ ಸಲಹಾ ಪಾಲುದಾರಿಕೆ ಆಗಿದ್ದಾರೆ ಅಂದ್ರೆ ರಾಷ್ಟ್ರೀಯ ಆಡಳಿತ ವಿಭಾಗ, ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇದು ಇಂಡಿಯಾದ ಸಹಕಾರ ನೇತೃತ್ವದಲ್ಲಿ ಬಂದಿರತಕ್ಕಂಥ ಫಸ್ಟ್ ಕೋಆಪರೇಟಿವ್ ಲೆಡ್ ರೈಡಿಂಗ್ ಹೇಲಿಂಗ್ ಅಂದ್ರೆ ಭಾರತ್ ಟ್ಯಾಕ್ಸಿ ಅಂತಕ್ಕಂಥದ್ದು ಬುಕ್ ಮಾಡ್ಕೊಂಡು ನೀವು ಇದು ಮಾಡಬಹುದು. ಓಕೆ, ಯಾವ್ಯಾವ ಸರ್ಕಾರದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದ್ರಲ್ಲಿ ಬರ್ತವೆ? ಇದು ಯಾರೋ ಒಬ್ರು ಮಾಡಿರೋದಲ್ಲ ನೋಡಿ. NCDC ಆಗಿರ್ಬೋದು, ಇಫ್ಕೋ ಆಗಿರ್ಬೋದು, ಅಮೂಲ್ ಆಗಿರ್ಬೋದು, ಕ್ರಿಪ್ಕೋ, ಇವರೆಲ್ಲ ಕೂಡ ಇದಕ್ಕೆ ಅಲೈನ್ಮೆಂಟ್ ಆಗಿ ಡಿಜಿಟಲ್ ಇಂಡಿಯಾ ಮಿಷನ್ ಅಲ್ಲಿ ಪ್ರಮೋಟ್ ಮಾಡಕ್ಕೆ ಕೋಆಪರೇಟಿವ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಆಗಿವೆ.
ಓಕೆ, ಸುಮ್ಮನೆ ಭಾರತ್ ಟ್ಯಾಕ್ಸ್ ಏನೋ ತಿಳ್ಕೊಳ್ಳಿ. ಅದಕ್ಕೆ ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ IT ಏನಿದೆ ಆ ಒಂದು ಸಚಿವಾಲಯದ ಅಡಿಯಲ್ಲಿ ಮಾಡಿರ್ತಕ್ಕಂಥ ಪ್ರೋಗ್ರಾಮ್. ನೆಕ್ಸ್ಟ್ ಬನ್ನಿ, ಭಾರತ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ಗೆ ಮರು ಆಯ್ಕೆ ಆಗಿದೆ. ಅಂದ್ರೆ ಅವಿರೋಧ ಆಯ್ಕೆ ಆಗಿದೆ, ಮರು ಆಯ್ಕೆಯಲ್ಲಿ ಅವಿರೋಧ ಆಯ್ಕೆ ಆಗಿದೆ. ಇದು ಮಂಡಳಿ ತನ್ನ 7ನೇ ಅಧಿಕಾರವನ್ನು ಗುರುತಿಸುತ್ತದೆ. ಅಂದ್ರೆ ಇದು 7th ಟೈಮ್ ಆಗಿರೋದು. ಯಾವ ಇಸ್ವಿಯಿಂದ 2026 28 3 ವರ್ಷಗಳ ಕಾಲ. ನೋಡಿ, ಇದು ಫಸ್ಟ್ ನಿಮಗೆ 1946 ಸ್ಟಾರ್ಟ್ ಆಗಿರುತ್ತೆ. ಅವಾಗ ಇದ್ರ ಹೆಸರು ಬೇರೆ ಇರುತ್ತೆ. ಏನ್ ಹೆಸರು ಬೇರೆ ಇರುತ್ತೆ ಇದ್ರದ್ದು ಹೇಳ್ತೀರಾ? ಹ್ಯೂಮನ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಅಂತ ಇರುತ್ತೆ. ಅದನ್ನ ಚೇಂಜ್ ಮಾಡಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಮಾಡ್ತಾರೆ 2006 1946 ಆಗಿರುತ್ತೆ. ಇದು 47 ರಾಷ್ಟ್ರಗಳು ಇದರಲ್ಲಿ ಇರ್ತವೆ. ಇದಕ್ಕೆ ಒಂದಷ್ಟು ರಾಷ್ಟ್ರಗಳು ಆಗಲ್ಲ. ಯಾಕಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದ್ರೆ ಹ್ಯೂಮನ್ ರೈಟ್ಸ್ಗೆ ಆ ರಾಷ್ಟ್ರದಲ್ಲೂ ಕೂಡ ಒಪ್ಪಿಗೆ ಇರಬೇಕು. ನಿಮ್ಗೆ ಗೊತ್ತಿದೆ, ಈ ಎಸ್ಪೆಷಲಿ ಇಸ್ಲಾಂ ರಾಷ್ಟ್ರಗಳು ಇದಕ್ಕೆ ಬರಲ್ಲ ಮೆಂಬರ್ಶಿಪ್ ತಗೊಳಕ್ಕೆ. ಸೊ ಹಂಗಾಗಿ ಇದು 7ನೇ ಸಲ ಭಾರತ ಇದ್ರ ಮೆಂಬರ್ಶಿಪ್ ಆಗಿರೋದು. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಬಹುದು ಬೇಕಾದ್ರೆ. ಎಲ್ಲಿದೆ ಹೇಳ್ತೀರಾ? ಜೆನೆವಾ. ಓಕೆ, ಜಿನೆವಾ, ಸ್ವಿಟ್ಜರ್ಲ್ಯಾಂಡ್. ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಧಾರವಾಡದಲ್ಲಿ IITಯ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಉದ್ಘಾಟಿಸಿದ್ರು. ಯಾರು? ನಿರ್ಮಲಾ ಸೀತಾರಾಮನ್. ಬಯೋನೆಸ್ಟ್ ಅಂದ್ರೆ ಬಯೋಟೆಕ್ನಾಲಜಿ ಸಂಬಂಧಪಟ್ಟಂತೆ ಸ್ಟಾರ್ಟ್ಅಪ್ ಗಳಿಗೆ ಅಕಾಡೆಮಿಕ್ ಇನ್ಫಾರ್ಮೇಶನ್ ಹೆಲ್ಪ್ ಮಾಡಕ್ಕೆ, ಎಕೋಸಿಸ್ಟಮ್ ಡೆವಲಪ್ ಮಾಡಕ್ಕೆ ಅವ್ರಿಗೆ. ಓಕೆ, ಯಾಕೆ ಎನ್ವೈರನ್ಮೆಂಟ್ ರಿಲೇಟೆಡ್ ಸಂಬಂಧಪಟ್ಟಂತೆ ಅವ್ರು ಏನಾದ್ರು ಹೊಸದಾಗಿ ತರಬೇಕಲ್ಲ. ಹಂಗಾಗಿ IIT IIM ಈ ತರಗಳಲ್ಲಿ ಅವ್ರಿಗೆ ಏನ್ ಟೆಕ್ನಾಲಜಿ ಬೇಕು, ಸಪೋರ್ಟ್ ಬೇಕು ಅಕಾಡೆಮಿಕ್ ಇದರಿಂದ. ಓಕೆ, ಮತ್ತೆ ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ಅಪ್ ಗಳು ಉದಯ ಆಗ್ಬೋದು. ಅಲ್ಲಿನ ಸ್ಟೂಡೆಂಟ್ಸ್ ಗಳನ್ನ ಅವೇರ್ ಮಾಡ್ತಾರೆ. ಆ ಸ್ಟೂಡೆಂಟ್ಸ್ ಗಳಲ್ಲಿ ಇರ್ತಕ್ಕಂಥವ್ರು ಇಲ್ಲಿಗೆ ಜಾಯ್ನ್ ಆಗಿ ಅದು ರಿಸರ್ಚ್ ಮಾಡಿ ಅವರು ಕೂಡ ಒಂದು ಸ್ಟಾರ್ಟ್ಅಪ್ ಡೆವಲಪ್ ಮಾಡಬಹುದು. ಆಯ್ತಾ? ಸೊ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕರ್ನಾಟಕದ IIT ಧಾರವಾಡದಲ್ಲಿ ಮಾಡಿರೋದ್ರಿಂದ ಕ್ವಶನ್ ತಗೊಂಡೆ. ನೆಕ್ಸ್ಟ್ 11ನೇ ವಿಶ್ವ ಹಸಿರು ಆರ್ಥಿಕ ಶೃಂಗಸಭೆ. ಈ ಆರ್ಥಿಕ ಶೃಂಗಸಭೆ ಅಂದ್ರೆ ಇಷ್ಟೇ. ಹಸಿರು ಅಂದ್ರೆ ನಿಮ್ಗೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆರ್ಥಿಕತೆ ಡೆವಲಪ್ ಮಾಡ್ಕೋಬೇಕು ನಾವು. ಸೊ ಅದ್ರ ಬಗ್ಗೆ ಒಂದು ಸಮ್ಮೇಳನ ನಡೆದಿದ್ದು ವಿಶ್ವದ್ದು. ಓಕೆ, ಎಲ್ಲಿ ನಡೀತು ಹೇಳ್ತೀರಾ? ಅದರ ಥೀಮ್ ಏನ್ ಕೇಳಿದ್ದೀನಿ, ಹೇಳ್ತೀರಾ? ಎಸ್, ಫಟಾಫಟ್ ಅಂತ ಹೇಳಿ ನೋಡೋಣ. ಎಲ್ಲಿ ನಡೀತಿದ್ದು? ದುಬೈ. 3300 ಪಾರ್ಟಿಸಿಪೆಂಟ್, 30+ ಕಂಟ್ರೀಸ್ ಇದ್ರ ಭಾಗವಹಿಸಿದ್ದು. ಓಕೆ, ಸೊ ಇದರ ಪಾಲಿಸಿ ಏನು? ಇನ್ನೋವೇಟಿಂಗ್ ಫಾರ್ ಇಂಪ್ಯಾಕ್ಟ್ ಅಕ್ಸಿಲರೇಟಿಂಗ್ ಫ್ಯೂಚರ್ ಆಫ್ ದ ಗ್ರೀನ್ ಎಕಾನಮಿ ಅಂತ. ಓಕೆ, ಅದನ್ನ ತಿಳ್ಕೊಳ್ಳಿ ಸಾಕು. ಎಲ್ಲಿ ನಡೀತು ಏನು ಅಂತ ಇದ್ರ ಬಗ್ಗೆ ಕೇಳ್ತಾನೆ. ತುಂಬಾ ಡೀಟೇಲ್ ಏನ್ ಕೇಳಕ್ ಹೋಗಲ್ಲ. ನೆಕ್ಸ್ಟ್ ನೋಡಿ, ಭಾರತ ದ್ವಿದಳ ಧಾನ್ಯಗಳಲ್ಲಿ ಪಲ್ಸಸ್. ಓಕೆ, ವೆರಿ ಇಂಪಾರ್ಟೆಂಟ್. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಯಾಕಂದ್ರೆ ಆಮದು ಮಾಡ್ಕೊಂಡು ಕಮ್ಮಿ ಮಾಡಬೇಕು. ಆತ್ಮನಿರ್ಭರ್ ಮಿಷನ್, ದ್ವಿದಳ ಧಾನ್ಯಗಳ ಆತ್ಮನಿರ್ಭರ್ ಮಿಷನ್ ಫಾರ್ ಆತ್ಮನಿರ್ಭರ್ ಇನ್ ಪಲ್ಸಸ್ ಅಂತ ಹೇಳಿ ಕೇಂದ್ರ ಸಚಿವ ಸಂಪುಟ ಅಕ್ಟೋಬರ್ 2022 ಅನುಮೋದಿಸಿದೆ. 11,440 ಕೋಟಿ ಆರ್ಥಿಕ ವೆಚ್ಚದೊಂದಿಗೆ ಈ ಮಿಷನ್ ಅಡಿಯಲ್ಲಿ ಪ್ರಾಥಮಿಕವಾಗಿ ಯಾವ ದ್ವಿದಳ ಧಾನ್ಯಗಳನ್ನು ಗುರಿಯಾಗಿಸಿಕೊಳ್ಳಲಾಗಿದೆ. ಅಂದ್ರೆ ಈ ದ್ವಿದಳ ಧಾನ್ಯಗಳು, ಪಲ್ಸಸ್ಗಳು ಇಂಪಾರ್ಟೆಂಟ್. ಆಮದು ಕಮ್ಮಿ ಮಾಡಿ ನಮ್ಮದರಲ್ಲೇ ಬೆಳವಣಿಗೆ ಆಗ್ಬೇಕು, ಇನ್ನು ಹೆಚ್ಚು ಉತ್ಪಾದನೆ ಆಗ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ದುಡ್ಡು ಇನ್ವೆಸ್ಟ್ ಮಾಡಿ ಅದಕ್ಕೆ ಏನೇನ್ ಮಾಡಬೇಕು, ಟೆಕ್ನಾಲಜಿ ಏನ್ ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಹೈ ಈಲ್ಡ್ ಒಂದು ಸೀಡ್ಸ್ ಏನ್ ಕೊಡಬೇಕು. ಇದು ಈ ಪಲ್ಸಸ್ ಇದ್ರ ಅಡಿಯಲ್ಲಿ ಯಾವ್ದಾದ್ರು ಬರುತ್ತೆ ಅಂತ, ಯಾವ ದ್ವಿದಳ ಧಾನ್ಯಗಳು ಈ ಒಂದು ಆತ್ಮನಿರ್ಭರ್ ದ್ವಿದಳ ಧಾನ್ಯಗಳ ಮಿಷನ್ ಅಡಿಯಲ್ಲಿ ಬರುತ್ತೆ ಅಂತ. ತೊಗರಿ, ಉರದ್, ಮಸೂರ್. ಓಕೆ, ತೊಗರಿ ಬೆಳೆ, ಉದ್ದಿನ ಬೆಳೆ, ಮಸೂರ್ ಅಂದ್ರೆ ನಿಮ್ಗೆ ಕೆಂಪುದು ಬರುತ್ತಲ್ಲ ಅದು. ಓಕೆ, ಇದ್ರ ಪ್ರಕಾರ 350 ಲಕ್ಷ ಟನ್ ನಾವು ಕಲ್ಟಿವೇಶನ್ ಮಾಡಿ 340 ಲಕ್ಷ ಹೆಕ್ಟೇರ್ಗಳಲ್ಲಿ ಇದನ್ನ ಇಂಪ್ರೂವ್ ಮಾಡಿ 1130 kg ಪರ್ ಹೆಕ್ಟೇರ್ಗೆ ಉತ್ಪಾದನೆ ಮಾಡಬೇಕು ಅನ್ನೋದು ಟಾರ್ಗೆಟ್ ಇಟ್ಕೊಂಡಿರೋ. ಅವಾಗ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳಕ್ ಸಾಧ್ಯ, ಅಂದ್ರೆ ನಮ್ದು ನಾವು ಬೆಳ್ಕೊಳಕ್ ಸಾಧ್ಯ ಅಂತಕ್ಕಂಥದ್ದು. ಅದಕ್ಕೆ 6 year ಮಿಷನ್ ಮಾಡಿರತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಅಗ್ರಿಕಲ್ಚರ್ ಅಡಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಯಾವ್ದು ಇದು 3 ದ್ವಿದಳ ಧಾನ್ಯ ಯಾವುದು ಇಲ್ಲಿ ತೋರಿಸಿದ ತೊಗರಿ, ಉರಾದ್, ಮಸೂರ್. ನೆಕ್ಸ್ಟ್ ಕೊಂಕಣ್, ಇದೊಂದು ವ್ಯಾಯಾಮ, ವೆರಿ ಇಂಪಾರ್ಟೆಂಟ್. ಕೊಂಕಣ್ ಅಂದ ತಕ್ಷಣ ನಿಮಗೆ ಕಣ್ ಮುಂದೆ ಯಾವ್ದು ಬಂದ್ಬಿಡ್ಬೇಕು? ಭಾರತ್ ಮತ್ತು UK. ಓಕೆ, ಇದನ್ನ ಆಲ್ರೆಡಿ ಹೇಳಿದೆ. ಈ ತರ ರೀಸೆಂಟ್ ಎಕ್ಸರ್ಸೈಸ್ ಎಲ್ಲ ಕೂಡ ನಾನು ಇದ್ರ ಬಗ್ಗೆ ಮಾತಾಡ್ತೆ. ಸೊ ನೋಡ್ಕೊಳ್ಳಿ. ಇದು ವೆಸ್ಟರ್ನ್ ಕೋಟ್ಸ್ ಅಂದ್ರೆ ನಮ್ಮ ಭಾರತದ ಒಂದು ಅರಬ್ಬಿ ಸಮುದ್ರದ ಕೋಸ್ಟ್ ಏರಿಯಾಗಳಲ್ಲಿ ನಡೆಯತಕ್ಕಂಥ ಒಂದು ಎಕ್ಸರ್ಸೈಸ್ ಇದು. ನವದೆಹಲಿಯಲ್ಲಿ ನಡೆದ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದು? ನೋಡಿ, ನಿಮ್ಗೆ ಗೊತ್ತಿದೆ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ ಜಪಾನ್ ನಲ್ಲಿ ನಡೀತು. ಆದ್ರೆ ಇದು ಯಾವುದು ಪ್ಯಾರಾ ಅಥ್ಲೆಟಿಕ್ ಅಲ್ಲ, ಬರೀ ಅಥ್ಲೆಟಿಕ್ ಚಾಂಪಿಯನ್ಶಿಪ್, ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್. ಆದ್ರೆ ಪ್ಯಾರಾ ಅಂದ್ರೆ ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ, ಅದು ಪ್ಯಾರಾ ಅಥ್ಲೆಟಿಕ್ ನಮ್ಗೆ ಇಂಡಿಯಾದಲ್ಲಿ ನಡೀತು. ಭಾರತ 22 ಪದಕಗಳನ್ನ ಗೆದ್ದು ಪ್ಯಾರಾ ಅಥ್ಲೆಟಿಕ್ ಅಲ್ಲಿ. ಓವರ್ ಆಲ್ 10ನೇ ರ್ಯಾಂಕ್ ಅಲ್ಲಿ ಇದ್ವು. ಫಸ್ಟ್ 3 ಯಾರು ಹೇಳ್ತೀರಾ? ಐ ಥಿಂಕ್ ಸೊ ಬ್ರೆಜಿಲ್ ಫಸ್ಟ್, ಸೆಕೆಂಡು ಚೀನಾ ಪ್ಯಾರಾ ಅಥ್ಲೆಟಿಕ್ ಅಲ್ಲಿ. ಇಂಡಿಯಾದಲ್ಲಿ ಏನ್ ನಡೀತು? ಡೆಲ್ಲಿಲಿ. 3ನೇದು ಇರಾನ್,
ನಾವು 10ನೇದಲ್ಲಿ ಬರ್ತೀವಿ. ಒಟ್ಟು 6 ಗೋಲ್ಡ್, 6 ಸಿಲ್ವರ್, 7 ಬ್ರಾನ್ಸ್ ಗೆದ್ದಿದ್ದೀವಿ, 22 ಮೆಡಲ್ ಗೆದ್ದಿದ್ದೀವಿ. ಓಕೆ, ನೆಕ್ಸ್ಟ್ ಸಿಂಗಾಪುರದ ಯಾವ ದ್ವೀಪನು ಗೂಗಲ್ ನಕ್ಷೆಯಲ್ಲಿ ಜುಬಿನ್ ಗಾರ್ಗ್ ದ್ವೀಪ ಎಂದು ಮರುನಾಮಕರಣ ಮಾಡಲಾಗಿದೆ? ನೋಡಿ, ಇವ್ರು ಯಾರು ಗೊತ್ತಲ್ಲ, ತುಂಬಾ ಫೇಮಸ್ ಸಿಂಗರ್, ಎಲ್ಲಾ ತರ ಭಾಷೆಗಳು ಸಿಂಗ್ ಮಾಡ್ತಾರೆ. ಇವರು 52-53 ವರ್ಷ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ನೀರಲ್ಲೇ ಈಜೋಡ್ಬೇಕಾದ್ರೆ ತೀರೋಗ್ತಾರೆ. ಮೂರ್ಛೆ ರೋಗ ಅಂತಾರೆ, ಡ್ರಗ್ಸ್ ಏನೂ ಇಲ್ಲ ಅಂತ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗುತ್ತೆ. ಸೊ ಹಂಗಾಗಿ ಇವ್ರು ಯಾರು ಅಸ್ಸಾಂನವರು, ಭಾರತದವರು, ಅಸ್ಸಾಂ ಮೂಲತಃ ಅಸ್ಸಾಂನವರು. ಸೊ ಇವರು ಸೆಂಟ್ ಜಾನ್ಸ್ ದ್ವೀಪ, ಅಲ್ಲಿ ದ್ವೀಪದಲ್ಲಿ ಸಿಂಗಾಪುರದಲ್ಲಿ ಹೋಗಿರ್ತಾರೆ. ಹಂಗಾಗಿ ಆ ದ್ವೀಪಕ್ಕೆ ಮರುನಾಮಕರಣ ಮಾಡ್ತಾರೆ ಗೂಗಲ್ ಅಲ್ಲಿ ಜುಬಿನ್ ಗಾರ್ಗ್ ದ್ವೀಪ ಅಂತ ಹೇಳಿ. ಸೊ ಅಷ್ಟು ಫೇಮಸ್ ಜುಬಿನ್ ಗಾರ್ಗ್ ಐಲ್ಯಾಂಡ್ ಅಂತ. ಓಕೆ, ಸೊ ಇದ್ರ ಬಗ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಕೇಂದ್ರ ಸರ್ಕಾರ ಇತ್ತೀಚೆಗೆ ಪ್ರಹ್ಲಾದ್ ಜೋಶಿ ಅವರು ಒಂದು ಸಮಿಟ್ ಆಗುತ್ತೆ, 8ನೇ ಸಮಿಟ್ ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್, ಡೆಲ್ಲಿಲಿ ಆಗುತ್ತೆ. 124 ರಾಷ್ಟ್ರಗಳು ಭಾಗವಹಿಸಿರ್ತವೆ, ಮೆಂಬರ್ ಕಂಟ್ರೀಸ್. ಇದರಲ್ಲಿ ಹೇಳ್ತಾರೆ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 125 ಗಿಗಾವ್ಯಾಟ್ ಭಾರತ ತಲುಪಿದೆ. ಹಾಗಾಗಿ ಇದೊಂದು ಗಮನಾರ್ಹ ಬೆಳವಣಿಗೆ. ಭಾರತ ಈಗ ವಿಶ್ವದ 2ನೇ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದಕ ರಾಷ್ಟ್ರ, ಮೂರನೇ. ಇದು ಸೌರಶಕ್ತಿ ತನ್ನ ಜಾಗತಿಕ ನಾಯಕವನ್ನು ಎತ್ತಿ ತೋರಿಸುತ್ತದೆ. ಭಾರತ 3ನೇ ಒಂದು ರಾಷ್ಟ್ರ ಆಗಿದೆ. ಹಾಗಾದ್ರೆ ಫಸ್ಟ್ ಯಾವುದು ಹೇಳ್ತೀರಾ? ಫಸ್ಟ್ ಯಾವುದು, ಸೆಕೆಂಡ್ ಯಾವುದು ಹೇಳಿ ನೋಡೋಣ. ಎನಿಬಡಿ ಕಮೆಂಟ್ ಮಾಡ್ತೀರಾ? ಇದು 8ನೇ ಒಂದು ಸಮ್ಮಿಟ್, ಕೇಳಬಹುದು ಬೇಕಾರೆ. 8ನೇ ISA ಅಸೆಂಬ್ಲಿ ಎಲ್ಲಿ ನಡೀತು ಅಂತ ಇಂಡಿಯಾದಲ್ಲಿ. ISA ಹೆಡ್ ಕ್ವಾರ್ಟರ್ಸ್ ಯಾವುದು ಅಂತ ಕೇಳಬಹುದು. ಎಲ್ಲಿ ಹೆಡ್ ಕ್ವಾರ್ಟರ್ಸ್? ಗುಡ್ಗಾಂವ್ ಅಂತ ಬರೀಬಹುದು ಇಂಗ್ಲಿಷ್ ಕನ್ನಡದಲ್ಲಿ. ಓಕೆ, ಇದು ಯಾವಾಗ ಸ್ಥಾಪನೆ? 2015ರಲ್ಲಿ ನಿಮಗೆ ಪ್ಯಾರಿಸ್ ಸಮ್ಮೇಳನದಲ್ಲಿ ಭಾರತ ಮತ್ತು ಫ್ರಾನ್ಸ್ ಸೇರಿ ಸ್ಥಾಪನೆ ಮಾಡಿರ್ತಕ್ಕ, ಅದು ಗೊತ್ತಿರಬೇಕು. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಒಂದಷ್ಟು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ ಸ್ನೇಹಿತರೆ, ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿ ನೋಡಿ. PDF ನಿಮಗೆ ಎಲ್ಲ ಕರೆಂಟ್ ಅಫೇರ್ಸ್ಗಳದು ಪ್ರೀವಿಯಸ್ ಆಗಿರ್ಬೋದು, ಅಪ್ಕಮಿಂಗ್ ಆಗಿರ್ಬೋದು, ಎಲ್ಲ ನಮ್ಮ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಅಂಡ್ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಮಾಡಿ. ಫಾಸ್ಟ್ ಆಗಿ ಬಂದೆ, ಯಾಕಂದ್ರೆ ತುಂಬಾ ಕ್ವಶನ್ಸ್ಗಳನ್ನ ಕಮ್ಮಿ ಟೈಮಲ್ಲಿ ಮುಗಿಸೋಣ ಅಂತ ಹೇಳಿ. ಎನಿವೇಸ್ PDF ಸಿಗುತ್ತೆ, ಡೀಟೇಲ್ ನಿಮ್ಗೆಲ್ಲ ಸಿಗುತ್ತೆ. ವೀಕ್ಲಿ ಕರೆಂಟ್ ಅಫೇರ್ ನೋಡಿ, ಅಲ್ಲಿ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಅಲ್ಲಿ ಬಿಟ್ಟು ಅಲ್ಲಿ ಮಾಡಿರೋದಿರ್ತಕ್ಕಂಥದ್ದು ಇಲ್ಲಿ ಕವರ್ ಮಾಡಿದೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಇರೋದು ಕೂಡ ಇಲ್ಲೊಂದಷ್ಟು ಕವರ್ ಮಾಡಿದೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.